ಹ್ಯಾಂಡಿಕ್ಯಾಪ್ಸ್ ಹೆಲ್ಪ್ ಮಾಡೋದಕ್ಕೆ, ಬೇಕರ್ ಕಾಲೋನಿ ಕಟ್ಟೋದಕ್ಕೆ ಸರ್ಕಾರ ಇದೆ. ಅದಕ್ಕೆಲ್ಲ ನಾನ್ಯಾಕ್ರಿ ಖರ್ಚು ಮಾಡಲಿ? ನೀವು ನಿಮ್ಮ ಪ್ರಾಫಿಟ್ ನಲ್ಲಿ ಕೊಟ್ರೆ ಸಾಕು ಮಿಸ್ಟರ್ ರಾವ್. ಅದೆಲ್ಲ ಕತೆ ಹೇಳಬೇಡ್ರಿ ನನ್ನ ಹತ್ರ. ನನ್ನ ಪ್ರಾಫಿಟ್ ಏನಿದ್ರು ನನ್ನ ಬ್ರೈನ್ ಯೂಸ್ ಮಾಡಿ ಸಂಪಾದನೆ ಮಾಡಿದ್ದು. ಆ ಸಂಪಾದನೆಯಿಂದಲೇ ನಾನಿವತ್ತು ನನ್ನ ಮಗನ ಹೆಸರಲ್ಲಿ ಡಿಸ್ಟಿಲರಿ ಶುರು ಮಾಡ್ತಾ ಇರೋದು. ಅಂಕಲ್, ಇದಕ್ಕೆ ದುಡ್ಡೆಷ್ಟು? 50 ರೂಪಾಯಿ. ಇದನ್ ಕೊಡಿ. ಆವಾಗಲೇ 200 ರೂಪಾಯಿ ಆಗತ್ತೆ. ದುಡ್ಡು ಯಾರು ಕೊಡ್ತಾರೆ ಇದಕ್ಕೆ? ನಮ್ ಡ್ಯಾಡಿ ಕೊಡ್ತಾರೆ. ಇದ್ ಕೊಡಿ. ಬೆಳಗ್ಗೆ ಟೆನ್ಷನ್ ಮಾಡ್ಬೇಡ ಮರೆ. ಫಸ್ಟ್ ಈ ದುಡ್ಡು ಸೆಟ್ಲ್ ಮಾಡು ಮರೆ. ಏ ರಮೇಶ, ಇಲ್ಲೇನ ಮಾಡ್ತಾ ಇದೀಯಾ? ನಡಿ ಮನೆಗೆ. ಸರ್, ಈ ದುಡ್ಡು ಸೆಟ್ಲ್ ಮಾಡಿ ಸರ್. ಯಾವ ದುಡ್ಡಯ್ಯ? ಡ್ಯಾಡಿ, ನಾನು ಈ ಪಕ್ಷಿಗಳನ್ನ ತಗೊಂಡು ಬಿಟ್ಬಿಟ್ಟೆ. ಅದ್ರ ಬ್ಯಾಲೆನ್ಸ್ 250 ರೂಪಾಯಿ ಸರ್. ಹಾ, ನಡಿಯ ಕೂತ್ಕೋ. ಅಲ್ಲ ಸರ್, ನೀವು ಡೆಫ್ ಅಂಡ್ ಡಮ್ ಸ್ಕೂಲ್ ಚೇರ್ಮನ್, ಬ್ಲೈಂಡ್ ಸ್ಕೂಲ್ ಪ್ರೆಸಿಡೆಂಟ್ ಆಗಿ 10,000 ಡೊನೇಟ್ ಮಾಡ್ಲಿಲ್ಲ ಅಂದ್ರೆ ಏನ್ ಸರ್ ಇದು? ನಾನು ಬ್ಲೈಂಡ್ ಸ್ಕೂಲ್ ಚೇರ್ಮನ್ ಆದ್ರೂ ಕೊಡಲ್ಲ, ಇಂಡಿಯಾ ದೇಶದ ಪ್ರೆಸಿಡೆಂಟ್ ಆದ್ರೂ ಕೊಡಲ್ಲ. ಅಲ್ರಿ, ನಮ್ಮನ್ನ ಈ ಸಂಘ ಸಂಸ್ಥೆ ಡೈರೆಕ್ಟರ್ ಪ್ರೆಸಿಡೆಂಟ್ ಮಾಡಿರೋದು ಡೊನೇಷನ್ ಕೊಡಕೇನ್ರಿ? ಆ ಥರ ಹೆಲ್ಪ್ ಮಾಡ್ತಾ ಹೋದ್ರೆ ದೇಶದಲ್ಲಿ ಕೋಟಿಗಟ್ಟಲೆ ಜನ ಇದ್ದಾರೆ. ಅವ್ರಿಗೆಲ್ಲ ಹೆಲ್ಪ್ ಮಾಡಕ್ಕಾಗತ್ತೇನ್ರಿ? ಕುರುಡ್ರು ಕಿವುಡ್ರು ಹುಡ್ತಾನೆ ಇರ್ತಾರೆ. ನಮಸ್ಕಾರ ಸರ್. ನೀವಾ ಸರ್? ಅದ್ಯಾರೋ ಹೆಂಗ್ ಸಡ್ಡ ಬಂದು, ನಾನು ನಿಮ್ಮ ಕಮಿಷನ್ರಿಗೆ ಫೋನ್ ಮಾಡ್ತೀನಿ, ಅದೇನು ನೋಡ್ರಿ. ನಾನೆಲ್ಲ ನೋಡ್ಕೊತೀವಿ ಸರ್. ನೀವು ಹೊಡಿ ಸರ್. ದಾರಿ ಬಿಡ್ರ. ಏ ರಮೇಶ, ಅಯ್ಯೋ, ಏನ್ರಿ ನೋಡ್ತೀರಾ? ಹೋಗ್ರಿ. ರೋಡ್ನಲ್ಲೋ ಫುಟ್ಪಾತ್ನಲ್ಲೋ ಮಲಿಕೊಂತಾನೆ. ಅದೆಲ್ಲ ನಿನ್ಗೆ ಯಾಕೆ? ನೀನಿಗ್ ಮಲಿಕೋ, ತಿರುಗು. ಅದಲ್ಲಮ್ಮ. ಮತ್ತಿನೇನಪ್ಪ? ಅವ್ರಮ್ಮ ಈಗಿಲ್ವಲ್ಲ, ಅವನ್ಗೆ ಊಟ ಯಾರು ಮಾಡಿಸ್ತಾರೆ? ಅಕ್ಕಪಕ್ಕದ ಮನೆಯವ್ರು ಇರ್ತಾರಲ್ಲ, ಅವ್ರು ಊಟ ಮಾಡಿಸ್ತಾರೆ. ನಿನಗ್ ನಾಳೆ ಸ್ಕೂಲ್ ಇದೆಯೋ ಇಲ್ವೋ? ಇದೆ. ಹಾಗಾದ್ರೆ ಮಲಗು. ಗೋವಿಂದ, ನೀನ್ ಉಪವಾಸ ಕೂತ್ರೆ ನಿಮ್ಮಮ್ಮ ಬರ್ತಾಳಾ? ಇವನ್ ಹುಟ್ಟಿದ ತಕ್ಷಣ ಇವ್ರಪ್ಪ ಹೋಗ್ಬಿಟ್ಟ. ಈಗ ನೋಡಿದ್ರೆ ಇವ್ರಮ್ಮ ಹೋಗ್ಬಿಟ್ಲು ಪಾಪ. ಊಟ ಮಾಡಪ್ಪ, ನಡೀರಿ ಹೋಗೋಣ. ನಿಂಗೆ ಅಮ್ಮ ಬೇಕಾ? ಇದೇ ನಮ್ಮನೆ. ಇವರೇ ನಮ್ಮಮ್ಮ. ಏ ರಮೇಶ, ಯಾರೋ ಈ ಹುಡುಗ? ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಇವನ್ಗೆ ಅಮ್ಮ ಬೇಕಂತೆ, ನಾನ್ ಕೊಡಿಸ್ತೀನಂತ ಕರ್ಕೊಂಬಂದೆ. ಎಲ್ಲಿಂದ ಕೊಡಿಸ್ತೀಯ ಅವ್ರ ಅಮ್ಮನ? ನೋಡಪ್ಪ, ನಿಮ್ಮಮ್ಮ ಇಲ್ಲಿಲ್ಲ, ಹೊಟ್ಟು. ಇಲ್ಲ, ಇವನ್ಗೆ ಅಮ್ಮ ಬೇಕು. ಐ ಸುಮ್ಮನಿರ. ನೋಡು, ನಿಮ್ಮಮ್ಮ ಇಲ್ಲಿಲ್ಲ, ತಗೋ ಹೋಗು. ಇವನ್ಗೆ ದುಡ್ಡು ಬೇಡ, ಅಮ್ಮ ಬೇಕು. ಇವ್ರು ರಾಸ್ಕಲ್, ನಿಂದು ಯಾಕೋ ಬರ್ತಾ ಅತಿ ಆಯ್ತು. ಏ ತಿಪ್ಪೇಶಿ, ಈ ಹುಡುಗನ ಹೊತ್ತು ಆಚೆಗೆ ಹಾಕೋ. ಏನೂ ಆಗಿಲ್ಲ ಯಜಮಾನ್ರೆ, ನಾ ಆತ್ಕಂಡೆ. ಓಹ್ ಮೈ ಗಾಡ್. ಇನ್ಮೇಲೆ ಅವನು ಮನೆಯಲ್ಲಿ ಇರ್ತಾನೆ, ನೀನೊಳಗಡೆ ಬಾ. ಬಾರಪ್ಪ. ಡ್ಯಾಡಿ, ಗೋವಿಂದನು ಸ್ಕೂಲ್ ಕರ್ಕೊಂಡು ಹೋಗ್ತೀನಿ. ಏಯ್, ಅವನ್ಯಾಕೋ? ಇಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ರಮೇಶನ್ ಜೊತೆ ನಿನ್ನೆನ ಸ್ಕೂಲ್ಗೆ ಹೋದ್ರೆ ನಿನಗೆ ಕೈ ಮೇಲೆ ಕಾಲ್ ಮೇಲೆ ಬರೆ ಹಾಕ್ಬಿಡ್ತೀನಿ, ಗೊತ್ತಾಯ್ತಾ?
ರಮೇಶ ಕೇಳಿದ್ರೆ ನಾನ್ ಸ್ಕೂಲಿಗೆ ಬರಲ್ಲ ಅಮ್ಮನ ಜೊತೆ ಇರ್ತೀನಿ ಅಂತ ಹೇಳ್ಬೇಕು. ಏನೋ ಗೋವಿಂದ ಏನಪ್ಪ? ಇವ್ನ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ. ಸ್ಕೂಲ್ಗೆ ಹೋಗ್ತೀನೋ? ನೀನೇ ಕೇಳು. ಏ ಬಾರ ಸ್ಕೂಲ್ಗೆ ಹೋಗೋಣ. ನಾನ್ ಬರಲ್ಲ, ಅಮ್ಮನ ಜೊತೆನೇ ಇರ್ತೀನಿ. ನೋಡಪ್ಪ, ಇವ್ನ್ ಯಾಕೆ ಕರ್ಕೊಂಬಂದೆ ಮನೆಗೆ ನೀನು? ಅಮ್ಮ ಬೇಕು ಅಂತ ತಾನೆ? ಅವ್ನ್ಗೆ ಅಮ್ಮನ್ ಕಂಡ್ರೆ ತುಂಬಾ ಇಷ್ಟ ಅಂತೆ, ನನ್ ಜೊತೆನೆ ಇರ್ತಾನೆ. ನಿನ್ಗೆ ಅಮ್ಮನ್ ಕಂಡ್ರೆ ಇಷ್ಟನಾ? ಅಮ್ಮನ ಜೊತೆನೇ ಇರ್ತೀಯಾ? ಅಲ್ವೇನೋ? ಟಾಟಾ ಗೋವಿಂದು, ಟಾಟಾ ಮಮ್ಮಿ. ಸ್ಕೂಲ್ ಹೋಗ್ತಾನೆ, ಸ್ಕೂಲ್ ಓಕೆ ಅಂತ ಮಾಡೋ. ಮಕ್ಕಳೇ, ಯಾರಾದ್ರೂ ಒಂದು ಹಾಡು ಹೇಳಿ. ಡ್ಯಾಡಿ, ಡ್ಯಾಡಿ ಯಾಕೆ ಕಳ್ತೀರಾ? ಗೋವಿಂದ ಇದು ಇಂಡಿಯಾ ಅಲ್ವಾ? ಮೈಸೂರಿಲ್ಲೋ ಬರುತ್ತೆ. ನಾನು ನೀನು ಇಲ್ಲಿದ್ದೀವಿ. ಇಲ್ಲಿಂದ ನಾನು ಬ್ಯಾಂಗ್ಳೂರ್ ಹೋಗಿ, ಅಲ್ಲಿಂದ ಬಾಂಬೆ ಹೋಗಿ, ಫ್ಲೈಟ್ ಹಿಡಿದು ಆಫ್ರಿಕಾ ದಾಟಿ, ಅಟ್ಲಾಂಟಿಕ್ ದಾಟಿ, ಅಮೆರಿಕಾ ಲಾಸ್ ಏಂಜಲ್ಸ್ ಯೂನಿವರ್ಸಿಟಿ 3 ವರ್ಷ ಓದಿದ್ರೆ MBA ಡಿಗ್ರಿ ಕೊಡ್ತಾರ ಕಣ. ಮತ್ತೆ ಅಲ್ಲಿಂದ ಸ್ಟ್ರೈಟ್ ವಾಪಸ್ ಬ್ಯಾಕ್ ಟು ಮೈಸೂರ್, ಬ್ಯಾಕ್ ಟು ಗೋವಿಂದ್. ಇಷ್ಟೇ ದೂರನಾ? ನಾನು ಎಷ್ಟೋ ದೂರ ಇರ್ಬೇಕು ಅನ್ಕೊಂಡಿದ್ದೆ. ಇಷ್ಟೇ. ರಮೇಶ್, ಏನ್ ಡ್ಯಾಡಿ ಇದಲ್ಲ? 3 ವರ್ಷ ಹೊರಗಡೆ ಹೋಗ್ತಾ ಇದೆಯಲ್ಲ, ನಮ್ಮೆಲ್ಲರದು ಒಂದು ಫೋಟೋ ಇರ್ಲಿ. ವಾ, ಫ್ಯಾಮಿಲಿ ಫೋಟೋನಾ? ರೆಡಿ ರೆಡಿ. ಗೋವಿಂದ, ಆಫೀಸಿಗೆ ಫೋನ್ ಮಾಡಿ ನಾವು ಒಂದು ಅರ್ಧ ಗಂಟೆ ಲೇಟ್ ಆಗಿ ಬರ್ತೀವಿ ಅಂತ ಹೇಳು. ಇರಪ್ಪ, ಫೋಟೋ ತೆಗೆಸ್ಕೊಂಡು ಹೋಗ್ಲಿ, ಅಷ್ಟೇನು ಅರ್ಜೆಂಟು? ತೆಗಿಯಮ್ಮ. ಅವ್ನು ಫೋನ್ ಮಾಡಿ ಬರ್ಲಯ್ಯ? ಬರ್ತಾನಿರೋ. ಸರಿ, ಬೇಗ ಬಾ. ನಮ್ ತೆಗಿಯಮ್ಮ. ತೆಗಿಯಪ್ಪ. ಹಲೋ, ಯಾರು ಉಮಾಕಾಂತ್ ಸಾರಾ? ಸರ್, ನಾನು ಗೋವಿಂದ ಮಾತಾಡೋದು. ಅಪ್ಪ ಅರ್ಧ ಗಂಟೆ ಲೇಟ್ ಆಗಿ ಬರ್ತಾರಂತೆ ಆಫೀಸ್ಗೆ. ಎಷ್ಟು ಫೋಟೋ ಡ್ಯಾಡಿ? ಒಂದು ಸ್ಟ್ಯಾಂಡಿಂಗ್ ಪೋಸ್ ಇರ್ಲೋ. ಸರಿ, ತೆಗಿಯಪ್ಪ. ಇರು, ಗೋವಿಂದ್ ಬಂದ. ಬೇಗ ಬಾರೋ. ಅವನು ಬರ್ಲಿ ಡ್ಯಾಡಿ. ಬಾ ಅಪ್ಪ ಫೋನ್ ಮಾಡಿ ಹೇಳ್ತೀಯಪ್ಪ. ರೆಡಿ. ಗೋವಿಂದ, ನೋಡು, ಇದು ತಗೊಂಡು ಹೋಗಿ ಕಾರ್ಲಿ ಇಟ್ಬಿಟ್ಟು ಬಾ. ಹಾಂ ಥ್ಯಾಂಕ್ ಯು. ಎಲ್ಲ ಡೆವಲಪ್ ಮಾಡಿ ಪ್ರಿಂಟ್ ಹಾಕಿ ನಾಳೆನೇ ತಂದು ಕೊಡ್ಬೇಕು. ಹಾಂ. ಏನ್ ಕ್ಯಾಮ್ರಾಗ್ ಪರ್ದಾಗ್ತಿದ್ಯಾ? ಯಾಕೋ? ಗೋವಿಂದ್ ಜೊತೆ ಒಂದು ಫೋಟೋ ಬೇಕು ನನಗೆ. ಗೋವಿಂದ ಗೋವಿಂದ ಗೋವಿಂದ, ನಿನ್ಗೇನು ಬೇರೆ ಕೆಲಸ ಇಲ್ಲ ಅಂತ ಕಾಣ್ತೇವೆ. ಬಾರೆ ಹೋಗೋಣ. ಬಾರೋ. ಮಾಡೋದು 100ರಷ್ಟಿದೆ. ನೋಡಪ್ಪ, ಸರಿ ತೆಗಿಬೇಕು. ಒಡ ಹುಟ್ಟಿದವರು ಕಟ್ಔಟ್ ಇದ್ದಂಗೆ ಇರಬೇಕು. ರೆಡಿ? ಫೋಟೋಸ್. ಫೋಟೋಸ್ ಅಲ್ಲಿ ಕೊಡು 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 ಕೊಡು. ಅಪ್ಪ ಚೆನ್ನಾಗಿ ಬಿದ್ದಿದ್ದಾರೆ.
ನಾವಿಬ್ರು ತಿಳಿಸ್ಕೊಡಿದ್ದಲ್ಲೋ. ಆ ಫೋಟೋ ಸರಿಯಾಗಿ ಬರ್ಲಿಲ್ವಂತೆ. ಅದಕ್ಕೆ ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಈ ಫೋಟೋಲಿ ಇಲ್ದಿದ್ರೆ ಏನಂತೆ, ಹೃದಯ ಅನ್ನೋ ಕ್ಯಾಮ್ರಾ ನಿನ್ನ ಫೋಟೋ ತೆಗೆದು ಪರ್ಮನೆಂಟ್ ಆಗಿ ಫ್ರೇಮ್ ಮಾಡಿ ಜೋಪಾನವಾಗಿ ಒಳಗೆ ಇಟ್ಕೊಂಡ್ಬಿಟ್ಟಿದೆ. ಸೊ ಡೋಂಟ್ ವರಿ. ಡಿಯಾ ಡಿಯಾ ಡೋ. ಇಟ್ಸ್ ಗೆಟಿಂಗ್ ಲೇಟ್. ಓಕೆ ಬಾ, ಏರ್ಪೋರ್ಟ್ ಹೋಗೋಣ. ಆಶಾ. ಬಂದೇರಿ. ಹಾ. ನಿನ್ನ ಬಟ್ಟೆ ಬರ್ತಾ ನಾನೇ ತಂದದ್ದು. ತಗೊಂಡು ಹೊಟ್ಟೋಗು. ನಮ್ಮನೆ ಶನಿನ ಒದ್ದು ಹೊರಗಡೆ ಹಾಕೋದಿಕ್ಕೆ ಇವತ್ತು ನನಗೆ ಗಳಿಗೆ ಕೂಡಿ ಬಂತು. ಅಪ್ಪ ಯಾರೋ ಅಪ್ಪ, ಇನ್ನೊಂದು ಸಾರಿ ನನ್ನ ಅಪ್ಪ ಅಂತ ಕರೆದ್ರೆ ಒದ್ದು ಸಾಯಿಸ್ಬಿಡ್ತೀನಿ. ಇಷ್ಟು ದಿವಸ ನಾನು ನನ್ನ ಮಗನಿಗೋಸ್ಕರ ನಿನ್ನ ಸಹಿಸ್ಕೊಂಡಿದ್ದೆ. ಇನ್ನು 3 ವರ್ಷ ಅವನು ಬರೋದಿಲ್ಲ. ಅವನು ವಾಪಸ್ ಬಂದ ಮೇಲೆ ಮತ್ತೆ ನಿನ್ನ ಮೂತಿನ ನೋಡಬಾರ್ದು. ಅಪ್ಪ ನಾನೆಲ್ಲೋಗ್ಲಿ, ನನ್ಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಸಾಯಿ. ಈ ದೇಶದಲ್ಲಿ ನಿನ್ನಂತ ವೇಸ್ಟ್ ಪ್ರಾಣಿಗಳು ಕೋಟಿಗಟ್ಟಲೆ ಇದ್ದಾವೆ. ಇಲ್ಲೇನಾದ್ರೂ ಕೆಲಸ ಸಿಗುತ್ತಾ? ಬೆಂಗಳೂರಿನಲ್ಲಿರೋರಿಗೆ ಕೆಲಸ ಇಲ್ಲ, ಎಲ್ಲಿಂದ ಬಂದ್ಬಿಡ್ತಾರೆ. ಕೆಲಸ ಅಂತ ಕೆಲಸ. ಹೋಗೋಗ್. ಯಾರಪ್ಪ ನೀನು? ಗೋವಿಂದ. ಯಾವ ಊರು ನಿಂದು? ಮೈಸೂರು. ಅಮ್ಮ ಅಪ್ಪ ಎಲ್ಲ ಮೈಸೂರಲ್ಲೇ ಇದ್ದಾರಾ? ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ. ನೋಡಪ್ಪ, ದೇವರು ಎಷ್ಟು ದೊಡ್ಡವನು. ಒಬ್ಬ ಅನಾಥನ್ನ ಇನ್ನೊಬ್ಬ ಅನಾಥನ ಹತ್ರ ಸೇರಿಸ್ಬಿಟ್ಟ. ಅಂದ್ರೆ ನೀವು ಒಂಟಿನಾ? ಈಗಿಲ್ಲ, ನೀನು ನನ್ನ ಜೊತೆಗೆ ಬಂದ್ಬಿಟ್ಟಿಯಲ್ಲ. ಗೋವಿಂದ, ಇಲ್ಲೇ ನಾನು ವಾಚ್ಮನ್ ಕೆಲಸ ಮಾಡ್ತಾ ಇರು. ನೀನು ನನ್ನ ಜೊತೆಲಿ ಇದ್ಬಿಡು, ನಿನಗೆ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ತಾತ ಹಾಂ, ಮನೆಯವ್ರು ಬಿಡ್ತಾರಾ? ಹಾಂ, ನೀನು ನನ್ನ ಮೊಮ್ಮಗ ಅಂತ ಹೇಳಿಬಿಡ್ತೀನಿ. ತಾತ ಹಾಂ, ಈ ಕೋಟ್ ಹೆಂಗಿದೆ? ಕೋಟು ಓಹೋ ಚೆನ್ನಾಗಿದೆ ಚೆನ್ನಾಗಿದೆ. ಒಳ್ಳೆ ಸಾಹೇಬರ ಥರ ಕಾಣಿಸ್ತಾ ಇದ್ದೀಯ ಮಗ. ವಾಸನೆ ಇಲ್ವಲ್ಲ? ಓಹ್, ಪ್ಲಾಸ್ಟಿಕ್ ಹೂವು. ಸುಂದ್ರಿ, ಏನ್ರಿ ಅದು? ಆ ಬಾಂಗಿ ತಗೊಂಡ್ ಬಾ. ಅಲ್ಲ, ಆವತ್ತಿಂದ ನೋಡ್ತಾ ಇದ್ದೀನಿ ಆ ಚೀಪ್ ರೇಟ್ ಬಾಂಗಿ ತಿಂತಿರಲ್ಲ. ಆ ಸಂಪಂಗಿ ನೋಡಿ, ತಿಂಗಳಿಗೆ 3 ಕಾಸು ಸಂಪಾದನೆ ಇಲ್ಲದೆ ಹೋದ್ರು ಬಾರಲ್ಲಿ ಕುತ್ಕೊಂಡು ಹಾಯಾಗಿ ಕುಡ್ದು ಮನೆಗೆ ಬರ್ತಾನೆ. ಆ ತಂಗವೇಲ್ ನೋಡಿ, ಡೈಲಿ ಚಿಕನ್ನು ಮಟನ್ನು ತಿನ್ಬಿಟ್ಟು ಸ್ಕಾಚ್ ಎಲ್ಲ ಕುಡ್ದು ಬರ್ತಾನೆ. ನೀವು ಇದೀರಾ ಮನೇಲಿ ಕುತ್ಕೊಂಡು ಬರೀ ಬಾಂಗಿ ತಿಂತೀರಿ. ಸುಂದ್ರಿ, ನಿನಗೆ ಬುದ್ಧಿ ಇಲ್ಲ. ಅವ್ರಲ್ಲಿ ಏನ್ ಮಾಡ್ತಾರೋ ಅದನ್ನ ನಾನು ಇಲ್ಲೇ ಮಾಡ್ತೀನಿ. ಅಯೋಗ್ಯರು 1000 ರೂಪಾಯಿ ಸುರಿತಾರೆ. నేను 5 ರೂಪಾಯಿ బాంగిలో మజా తಗೊಂತೀನಿ. ಯಾವ್ದು ಮಂಚಿದಿ? ಬಾಂಗಿ ಮಜಮು ನೀకేమి తెలుసు? పోపో తీసుకొంబా. ಅಯ್ಯೋ ನನ್ ಕರ್ಮ. ಬಾಂಗಿ ಮಜಮು ಮಜమంటే మజా, ಬಾಂಗಿ మజా. ಬಾಂಗಿ
ಮಜಮಂಟೆ ತಗೊಳ್ಳಿ. ಸುಂದ್ರಿ, ಆ ಇದೇನ್ ಇಷ್ಟಪ್ಪ? ಈಗ ಹೀಗೆ ಬರದ್ದು ರೀ, ಹೌದಾ? ತಿಂದು ಮಜಾ ಮಾಡಿ. ಅಯ್ಯೋ. ಜುಮ್ಮಕ್ಕ ಜುಮ್ಮ ಆಲಿ ಪತ್ರಿಸಿಲಿ ಎಷ್ಟೊತ್ತಿನಿಂದ ಸಿಗ್ನಲ್ ಮಾಡ್ತಾ ಕಾಯ್ತಾ ಇದ್ದೀನಿ. ಈಗ್ಲಾ ಬರೋದ್ ನೀನು? ಏನ್ ಮಾಡುದು ರಂಬಕೋಲ, ಆ ಮುದ್ಕನ್ಗೆ ಮತ್ ಬರೋವರ್ಗೂ ಕಾಯ್ಬೇಕಲ್ವಾ? ಆಲಿ ಪತ್ರಿಸಿಲಿ ಏನದು ಯಾವಾಗ್ಲೂ ಆಲಿಪತ್ರೆ ಸೀಲಿ ಅಂತ? ಆಲಿ ಪತ್ರಿಸಿಲಿ ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಸುಂದರಿ ಅಂತ ಚಿನ್ನ. ಛೀ. ಸ್ಟಾಪ್ ಸ್ಟಾಪ್ ಡೋಂಟ್ ಮೂವ್. ಕ್ಯಾ ಬಾತ್ ಹೇ. ಈ ಕಡೆಯಿಂದ ನೋಡಿದ್ರೆ ಮಾಧುರಿ ದೀಕ್ಷಿತ್, ಈ ಕಡೆಯಿಂದ ನೋಡಿದ್ರೆ ಮೀನಾಕ್ಷಿ ಶೇಷಾದ್ರಿ, ಇಲ್ಲಿಂದ ನೋಡಿದ್ರೆ ಸೋನಾಕ್ಷಿ. ನಿನ್ನ ತುಟಿಗಳ ಮುಂದೆ ಟಬು ಕ್ಲೀನ್ ಬೋಲ್ಡ್, ನಿನ್ನ ಕೆನ್ನೆಗಳ ಮುಂದೆ ಶ್ರೀದೇವಿ ರನ್ಔಟ್, ನಿನ್ನ ಎಲ್ಲದರ ಮುಂದೆ ಶಿಲ್ಪಾ ಶೆಟ್ಟಿ LBW. ಹೋಲ್ಸೇಲ್ ಯು ಆರ್ ಲಾಯಿಲಪ್ಪ. ಲಾಯಿಲಪ್ಪ ಅಂದ್ರೆ? ಲಾಯಿಲಪ್ಪ ಅಂದ್ರೆ ಯು ಆರ್ ಬ್ಯೂಟಿಫುಲ್ ಪೀಸ್ ಅಂತ. ಬಾ, ಇಲ್ಲಿಂದ ನೆಟ್ಟಿಗೆ ಚಂದ್ರಲೋಕಕ್ಕೆ ಹೋಗೋಣ. ಅಲ್ಲಿಂದ ವೀನಸ್, ಜೂಪಿಟರ್, ಮಾರ್ಸ್, ಮರ್ಕ್ಯೂರಿ. ಸೂರ್ಯ ಲೋಕಕ್ಕೆ ಮಾತ್ರ ಬೇಡ. ನಮಸ್ಕಾರ ಶೆಟ್ರೆ. ಊಟ ಆಯ್ತಾ ಶೆಟ್ರೆ? ಗೋವಿಂದ, ಮುರಾರಿ, ವೆಂಕಟರಮಣ, ಈ ಪ್ರಪಂಚದಲ್ಲಿರುವರೆಲ್ಲರೂ ರಾಕ್ಷಸರು. ಇವರ ನಡುವೆ ನಾನು ಬದುಕಿರಲಾರೆ. ನಾನು ನಿನ್ನ ಬಳಿಗೆ ಬರಬೇಕು, ನಿನ್ನ ವೈಕುಂಠವನ್ನು ನೋಡಬೇಕು, ನಿನ್ನ ಹಾಗೆ ಗೋಪಿಕಾಸ್ತ್ರೀಯರ ಜೊತೆ ಆಡಬೇಕು, ಮೊಸರು ಕುಡಿಬೇಕು. ಗೋವಿಂದ, 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 ಗೋವಿಂದ. ನಿನ್ನ ಪಾದ ಬೇಡ ಶೆಟ್ರೆ. ಗೋಪಾಲ, ಗೋವರ್ಧನ, ಗೋವಿಂದ, ನಾನೇ ನಿನ್ನ ಬಳಿ ಬರಬೇಕೆಂದಿದ್ದೆ. ನನ್ನ ಕರೆಗೆ ಹೋಗೊಟ್ಟು ಪ್ರತ್ಯಕ್ಷನಾದಯಾ ಪರಮಾತ್ಮ. ಬಾ ಕೃಷ್ಣ, ಬಾ ಕೃಷ್ಣ, ನೀ ಬೇಗನೆ ಬಾರೋ ಕೃಷ್ಣ, ನೀ ಬೇಗನೆ ಬಾರೋ. ಕುಳಿತುಕೋ ನನ್ನೊಡೆಯ. ಶೆಟ್ರೆ, ನಾನು ಹೋಗ್ಬೇಕು. ಆಹಾ ಕೃಷ್ಣ, ಕೃಷ್ಣ. ಬೇಡ ಶೆಟ್ರೆ, ನಾನು ಹೋಗ್ತೀನಿ. ಆಹಾ, ನನಗೆ ಗೊತ್ತಿಲ್ಲವೇ ನಿಮ್ಮ ಆಟ? ನನ್ನಿಂದ ತಪ್ಪಿಸಿಕೊಂಡು ಹೋಗಲು ನೋಡುವಿರಾ? ಕೃಷ್ಣ, ಅಂದು ದ್ವಾಪರ ಯುಗದಲ್ಲಿ ಯಶೋಧ ತಾಯಿ ತಮ್ಮನ್ನು ಒರಳು ಕಲ್ಲಿಗೆ ಕಟ್ಟಿ ಹಾಕಿದ ಹಾಗೆ ನಾನು ನಿಮ್ಮನ್ನು ಕಟ್ಟಿ ಹಾಕುವೆ. ಅಯ್ಯೋಯ್ಯೋ, ಬೇಡ ಶೆಟ್ರೆ, ನನ್ನನ್ನು ಬಿಟ್ಬಿಡಿ. ಕೃಷ್ಣ, ಮುರಾರಿ, ನರಹರಿ, ಗಿರಿಧಾರಿ, ಜನಾರ್ದನ. ಅಯ್ಯೋಯ್ಯೋ, ನಾನು ಗೋವಿಂದ ಶೆಟ್ರೆ. ಗೋವಿಂದ ಅದು ನಿಮ್ಮ ಹೆಸರು. ನಮ್ಮಂತ ಭಕ್ತರು ನಿನಗೆ ನಾನಾ ಹೆಸರನ್ನಿಟ್ಟು ಕರೆಯುತ್ತಿದ್ದೇವೆ. ಗೋವಿಂದ, ಬಂದೆ. ಇವೆಲ್ಲವೂ ನೀನಿತ್ತ ಭಿಕ್ಷೆ, ನಿನಗೆ ಸಮರ್ಪಿಸುತ್ತಿದ್ದೇನೆ.
ಇದೆಲ್ಲವನ್ನೂ ತೆಗೆದುಕೋ ಗೋವಿಂದ, ತೀಸ್ಕೋ ನಾಯನ. ಅಯ್ಯಯ್ಯೋ ನನ್ಗದ್ಯಾವುದು ಬೇಡ ಶೆಟ್ರೆ. ಪರಮಾತ್ಮ, ಇವೆಲ್ಲವನ್ನು ನೀನು ಬೇಡ ಎಂದರೆ ನನಗೂ ಬೇಡ. ಶೆಟ್ರೆ ನಿಮ್ ಕಾಲಿಗೆ ಬೀಳ್ತೀನಿ, ನನ್ನನ್ನು ಬಿಟ್ಬಿಡಿ. ಬೆಳಿಗ್ಗೆ ಬೇಗ ಹೇಳ್ಬೇಕು. ಮುಕುಂದ, ಮುರಾರಿ, ನನ್ನನ್ನು ನಿನ್ನ ಜೊತೆ ವೈಕುಂಠಕ್ಕೆ ಕರೆದುಕೊಂಡು ಹೋಗು ಕೃಷ್ಣ, ಕರೆದುಕೊಂಡು ಹೋಗು ವಿಠಲ, ಕರೆದುಕೊಂಡು ಹೋಗು ಪಾಂಡುರಂಗ. ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ, 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 ಜೈ ಜೈ ಕೃಷ್ಣ ಕೃಷ್ಣ. ನೋಡ್ಕೊಳಕ್ಕಾಗಲ್ವಾ ಏನ್ರಿ? ಈಗಿನ ರಸ್ತೆ ದೊಡ್ಡದು, ಒನ್ ಬರೋದು ಗೊತ್ತಾಗಲ್ಲ. ನೀವಾ ಪಿಟೀಲ್ ಬಾರಿಸಿದ್ದು? ಹೌದು. ತುಂಬಾ ಚೆನ್ನಾಗಿತ್ತು. ಅದನ್ ಕೇಳಿ ನಂಗೆ ವ್ಯಾನ್ ಬಂದಿದ್ ಗೊತ್ತಾಗ್ಲಿಲ್ಲ. ಒಳ್ಳೆ ಟೈಮಲ್ಲಿ ಬಂದು ಕಾಪಾಡಿದ್ರಿ. ಮೊದ್ಲೇ ನಾನ್ ಕುರುಡಿ, ಇನ್ ಈ ವ್ಯಾನ್ ಬೇರೆ ಬಂದು ಗುದ್ದಿ ಕೈಯೋ ಕಾಲ ಮುರಿದಿದ್ರೆ ಜೊತೆ ಕಂಟಿನ್ಯೂ ಆಗ್ತಿದ್ದೆ. ನೀವು ಎಲ್ಲೋಗ್ತಿರೋದು? ದೇವಸ್ಥಾನಕ್ಕೆ. ಬನ್ನಿ, ನಾನೇ ಬಿಟ್ಟು ಬರ್ತೀನಿ. ಇಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ನನಗ್ ರೂಢಿ ಇದೆ. ಅಲ್ಲ, ನಿಮ್ಮ ಅಕ್ಕನೋ ತಂಗಿನೋ ಯಾರಾದ್ರೂ ನಿಮ್ ಜೊತೆ ಬರಬಾರ್ದಾ? ನನಗ್ ಅಕ್ಕ ತಂಗಿ ಯಾರೂ ಇಲ್ಲ. ಅಣ್ಣ ತಮ್ಮ? ಇಲ್ಲ. ಅಮ್ಮ? ಮತ್ತೆ ಅಪ್ಪ? ಅಪ್ಪ ಇದಾರೆ, ಅವ್ರಿಗೆ ಕೆಲ್ಸ ಜಾಸ್ತಿ. ಏನ್ ರಾಮಣ್ಣ, ಕಾಫಿ ಆಯ್ತಾ? ಆಯ್ತು ಕಸ್ತೂರಿ. ಕಸ್ತೂರಿ ಕರೆದ್ರಾ? ಇಲ್ಲ, ನಿಮ್ಮ ಹೆಸರು ಗೊತ್ತಾಯ್ತು, ತುಂಬಾ ಚೆನ್ನಾಗಿದೆ. ನಿಮ್ ಹೆಸರೇನು? ಗೋವಿಂದ್. ಗೋವಿಂದು. ಕಸ್ತೂರಿ, ಇಲ್ಲಿ ಎಷ್ಟೊತ್ತವರೆಗೂ ಇರ್ತೀಯಾ? ಸಂಜೆ 7 ಗಂಟೆವರೆಗೂ ಇರ್ತೀನಿ. ಸಂಜೆ 7 ಗಂಟೆಗೆ ಬಂದು ನಾನು ನಿನ್ನ ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ. ಅಯ್ಯೋ, ಏನು ಬೇಡ, ನನಗ್ ದಾರಿ ಗೊತ್ತು. ದಿನ ಒಬ್ಳೆ ಓಡಾಡಿ ಅಭ್ಯಾಸ ಇದೆ. ಪರವಾಗಿಲ್ಲ, ಸಂಜೆ 7 ಗಂಟೆಗೆ ಬರ್ತೀನಿ. ಬರ್ಲಾ? ತಾತ, ಅವಳು ನೋಡಕ್ಕೆ ಅಷ್ಟು ಮುದ್ದಾಗ ಅವಳೆ ಗೊತ್ತಾ? ನೀನೊಂದ್ಸಾರಿ ನೋಡ್ಬೇಕು ತಾತ. ಅವಳನ್ನ ನೋಡ್ತಾ ಇದ್ರೆ ಒಳ್ಳೆ ತಾವ್ರೆ ಹೂ ನೋಡ್ದಂಗ ಆಯ್ತದೆ. ಅವಳು ನಗ್ತಾ ಇದ್ರೆ ಮುಂಜಾನೆ ಮಂಜ್ ಮೇಲೆ ಬೆಳಗ್ ಬಿದ್ದಂಗೆ. ಓ ಏನ್ಲಾ ಕವಿ ಆಗ್ಬಿಟ್ಟಿದ್ದೀಯಾ? ಏನ್ ಸಮಾಚಾರ? ಏನಿಲ್ಲ ತಾತ, ಇಷ್ಟೆಲ್ಲ ಇದ್ದು ಆ ದೇವ್ರು ಮೋಸ ಮಾಡ್ಬಿಟ್ನಲ್ಲ ತಾತ. ಪಾಪ, ಕಣ್ಣೇ ಇಲ್ಲ ಅವಳಿಗೆ. ಕಣ್ಣಿಲ್ದಿದ್ರೆ ಏನಾಯ್ತು ಮಗ? ಕಣ್ಣಿದ್ದು ನಾವ್ ಏನ್ ಸಾಧಿಸಿದೀವಿ, ಏನ್ ಮಾಡಿದೀವಿ? ಈ ಕಣ್ಣಿಂದ ನಾವ್ ಎಂತೆಂತ ಅನ್ಯಾಯ ನೋಡ್ತಾ ಇದ್ದೀವಿ. ಅವಳಿಗೆ ಆ ಚಿಂತೆನೇ ಇಲ್ವೇ? ಅದೇನಾದ್ರೂ ಇರ್ಲಿ ತಾತ, ಮನುಷ್ಯನಿಗಂತೂ ಕಣ್ಣಿರ್ಲೇಬೇಕು. ಏನ್ ಮಾಡಕ್ಕಾಗುತ್ತಪ್ಪ? ನಾವು ಕಣ್ಣು ಕೊಡಕ್ಕಾಗುತ್ತಾ? ಹಾ, ಗೊತ್ತಾಯ್ತು, ನೀನ್ ಹೋಗಿ ಮಲ್ಕೋಗಪ್ಪ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾನು ಮಂಡ್ಯದಿಂದ ಬರ್ತಾ ಯಾರೋ ಜೇಬಿಗೆ ಕತ್ರಿ ಹಾಕ್ಬಿಟ್ರು. ಒಂದ್ 10 ರೂಪಾಯಿ ಇದ್ರೆ ಕೊಡೋಣ. ಮಂಡ್ಯದಿಂದ ಬರ್ತಾ ತಾನೆ? ಹ್ಮ್. ಬಾ ಕೂತ್ಕೋ.
ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಬಿಟ್ಬಿಡ್ತೀನಿ. ನಾನು ಮಂಡ್ಯಕ್ಕೆ ಬಂದು ಏನ್ ಮಾಡ್ಲಿ? ಯೋ ನೀನೇ ಹೇಳಿದ್ಯಲ್ಲಪ್ಪ ಮಂಡ್ಯದಿಂದ ಬರ್ತಾ ಪಿಕ್ ಪ್ಯಾಕೆಟ್ ಆಗೋಯ್ತು ಅಂತ. ಬರ್ತಾ ಆಯ್ತು ಅಂದೆ, ತಿರ್ಗಾ ಮಂಡ್ಯಕ್ಕೆ ಹೋಗ್ಬೇಕು ಅಂದ. ಯೋ ಹೋಗ ಯೋ. ಈಚೆಗೆ ಜನ ಬಹಳ ಬುದ್ಧಿವಂತರಾಗ್ಬಿಟ್ರಪ್ಪ. ಯಾರು? ನಾನು ಕಸ್ತೂರಿ, ಗೋವಿಂದು. ನಿನ್ನ ಅಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ನಡಿ ಮನೆಗೆ ಬಿಡ್ತೀನಿ. ಒಳಗ್ ಬಾ ಗೋವಿಂದು, ಇದೆ ನಮ್ಮ ಮನೆ. ಇರು, ನಾನು ಟೀ ಮಾಡ್ಕೊಂಬರ್ತೀನಿ. ಕಸ್ತೂರಿ, ದೀಪ ಆರೋಯ್ತು, ಹುಷಾರು. ನಂಗೆ ದೀಪ ಆರಿದ್ರು ಒಂದೇ, ಉರಿದ್ರು ಒಂದೇ. ಗೋವಿಂದು, ಟೀ. ಕಸ್ತೂರಿ, ಈ ಪಟಗಳೆಲ್ಲ ಹೌದು, ನಾನೇ ಕೊಂಡ್ಕೊಂಡಿದ್ದು. ಕಣ್ಕಾಣ್ದಿರೋ ನನಗೆ ಇದೆಲ್ಲ ಯಾಕೆ ಅನ್ಕೋತೀಯಾ? ಪ್ರಕೃತಿ ತುಂಬಾ ಸುಂದರವಾಗಿದೆ ಅಂತ ಎಲ್ರೂ ಹೇಳ್ತಾ ಇರ್ತಾರೆ. ಈ ಬೆಟ್ಟ, ಗುಡ್ಡ, ಮರ, ಗಿಡ, ಚರಿ ಇವೆಲ್ಲ ನಮಗ್ ದೇವ್ರು ಕೊಟ್ಟಿರೋ ಸುಂದರವಾದ ಉಡುಗೊರೆ ಅಂತಾನೂ ಹೇಳ್ತಾರೆ. ಇದನ್ನೆಲ್ಲ ನೋಡೋ ಭಾಗ್ಯ ಅಂತೂ ನನಗಿಲ್ಲ. ಅದಕ್ಕೆ ಈ ಸುಂದರವಾದ ಉಡುಗೊರೆ ಎಲ್ಲ ನಮ್ಮನೇಲೂ ಇರ್ಬೇಕು ಅಂತ ನಾನೇ ಕೊಂಡ್ಕೊಂಡಿದ್ದೀನಿ. ಕಸ್ತೂರಿ, ಇದನ್ನೆಲ್ಲ ನೋಡ್ಬೇಕು ಅಂತ ಆಸೆನಾ? ಹಾ, ಆದ್ರೆ ಹೇಗ್ ನೋಡೋದು? ನಾನ್ ತೋರಿಸ್ತೀನಿ. ನಾನಿದೆಲ್ಲ ನೋಡಕ್ ಸಾಧ್ಯನಾ? ನಿಜವಾದ ಸೊಬಗು, ಸೌಂದರ್ಯ ಇರೋ ಕಡೆ ಕರ್ಕೊಂಡೋಗಿ ಅದನ್ನೆಲ್ಲ ತೋರಿಸ್ತೀನಿ. ಕಸ್ತೂರಿ, ನಾನು ಬರ್ಲಾ? ಊಟ ಮಾಡ್ಕೊಂಡು ಹೋಗುವಂತೆ ಬಾ ಗೋವಿಂದು. ಬೇಡ ಬೇಡ, ನಾಳೆ ಬರ್ತೀನಿ. ಹಾ ಕಸ್ತೂರಿ, ನಾಳೆ ನಿನ್ನನ್ನ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಬರ್ಲಾ? ಇವತ್ತು ನನ್ನ ಚೆನ್ನಾಗಿ ವಿಚಾರಿಸ್ಕೊಂತಿದ್ದೀರಲ್ಲ. ಬಿಡೋಣ, ಏನ ನಮ್ ಕೈಲಾಸ ಸೇವೆ. ಒಳಗ್ ಬರಪ್ಪ. ಓ ಯಾಕೆ? ಲೇ ಕಸ್ತೂರಿ, ನಮ್ ಸ್ನೇಹಿತರು ಬಂದವ್ರೆ, ಕುಂತ್ಕೊಳ್ರಿ. ಏನಾರ ಊಟದ ವ್ಯವಸ್ಥೆ ಮಾಡಿ. ತುಂಬಾ ದೊಡ್ಡ ಮನ್ಸರಮ್ಮ, ನಾನು ತುಂಬಾ ಚಂದಾಗಿ ವಿಚಾರಿಸ್ಕೊಂಡವ್ರೆ. ಬಿಡೋಣ, ಅದೆಲ್ಲ ಹೇಳ್ಬೇಕಾ? ತಗೋ, ಇನ್ನೊಂದ್ ರೌಂಡ್ ಹಾಕು. ಲೇ ಕಸ್ತೂರಿ, ಒಂದ್ ತಟ್ಟೆ ಉಪ್ಪಿನಕಾಯಿ ತಾತ. ಅಪ್ಪ, ಉಪ್ಪಿನಕಾಯಿ.
ನನ್ನ ಮಗಳು ಕಸ್ತೂರಿ. ಕಸ್ತೂರಿ ನಮ್ಗೆ ಗೊತ್ತಿಲ್ವಾ? ಎಳೆ ಮೊಗ್ಗಿಂದ ನೋಡ್ತಾ ಇದೀವಿ. ಈಗ ಹೂವು ಆಗ್ಬಿಟ್ರವಳೆ. ಇಂಥ ದುಂಡು ಮಲ್ಗೆ ಹೂನ ಬಿಸ್ಲಲ್ಲಿ ಹೂ ಮಾರಕ್ ಕಳಿಸ್ತೀಯಲ್ಲ, ಪಾಪ ಬಾಡೋಗಲ್ವಾ? ಏನಪ್ಪ ಇದೆಲ್ಲ? ಇವರೆಲ್ಲ ಯಾರು? ನಾವೆಲ್ಲ ನಿಮ್ಮ ಅಪ್ಪನ ದೋಸ್ತು. ಇವತ್ತಿನಿಂದ ತುಂಬಾ ಹತ್ರ ಆಗಿದ್ದೀವಿ. ಸೀನಪ್ಪ, ನಿನ್ ಮಗಳಿಗೆ ಹೇಳಪ್ಪ. ಅವೆಲ್ಲ ಈಗ ಯಾಕಪ್ಪ? ಬಿಟ್ಬಿಡಿ. ಹೆಂಗೆಲ್ಲ ಬಿಡಕ್ಕಾಯ್ತದ? ನಾವು ನಿನಗ್ ಖುಷಿ ಮಾಡ್ಬೇಕು, ನಿಮ್ ಮಗಳು ನಮಗ್ ಖುಷಿ ಮಾಡ್ಬೇಕು. ಏನ್ ಮಾತಾಡ್ತೀರಲ್ಲಿ? ಬಡ್ಕೊಂಬೇಡ. ಆಗ್ಲೆಲ್ಲ ಹೂ ವ್ಯಾಪಾರ ಮಾಡಿದ್ರೆ ಏನ್ ಸಿಗ್ತದೆ? ಈ ಹೂನ ನಮ್ ಪೂಜೆ ಕಳಿಸ್ಬಿಡಿ, ಚಂದಾಗಿ ನೋಡ್ಕೋತೀವಿ, ನಿನ್ನೂ ನೋಡ್ಕೋತೀವಿ. ಏನ ನನ್ ಮಕ್ಳ? ನಾನು ಕುಡ್ಕ ಇರ್ಬೋದು, ತಲೆ ಹಿಡ್ಕಲ್ಲ ಕಂಡ್ರಲ್ಲಿ. ಎದ್ದೋಣ ಮೇಲೆ. ನಾವು ಬಾರ ಇಲ್ಲಿ. ಯಾವನ ಇವನು ಒಳ್ಳೆ ಪ್ಯಾಡ್ ತರ ಇದ್ದಾನಲ್ಲ. ಇವನ್ನ ನಂಬೋಕ್ಕಾಗಲ್ಲ ಕಣ್ರು. ಯಾವ್ದಕ್ಕೂ ಒಂದ್ಸರಿ ಟೆಸ್ಟ್ ಮಾಡ್ಬಿಡೋಣ. ನಾನ್ ಮಾಡ್ತೀನಿ ಟೆಸ್ಟ್. ನಿನ್ನೆ ನಮ್ಮ ತಂದೆಯಿಂದ ನಿನಗೆ ತುಂಬಾ ತೊಂದರೆ ಆಯ್ತು. ಏನಿಲ್ಲ. ಹೌದು, ಜಗಳದಲ್ಲಿ ನಿನ್ನೆ ನಿಂಗೆ ತುಂಬಾ ಏಟ್ ಬಿತ್ತಾ? ಇಲ್ಲ, ನಾನೇ ಅವ್ರು ಚೆನ್ನಾಗಿ ಹೊಡೆದ್ಬಿಟ್ಟೆ. ಅದ್ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಗೋವಿಂದು, ನಿನಗೆ ಫೈಟಿಂಗ್ ಬರುತ್ತಾ? ನೆನ್ನೆನೆ ನಾನು ಕಲ್ತಿದ್ದು. ಕಸ್ತೂರಿ, ಆ ಮರದ ಕೊಂಬೆ ಮೇಲೆ ಏನಿದೆ ಗೊತ್ತಾ? ಏನಿದೆ? ಜೋಡಿ ಪಕ್ಷಿಗಳು. ಎಷ್ಟು ಮುದ್ದು ಮುದ್ದಾಗಿವೆ ಗೊತ್ತಾ? ಎಷ್ಟು ಮುದ್ದಾಗಿವೆ? ನಿನಗೆ. ಬನ್ನಿ ಸಾರ್, ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಆಹಾ, ಎಂಥ ಜೋಡಿ, ಬಲೇ ಜೋಡಿ. ಸಾರ್,
ಈ ನಂದಿ ಬೆಟ್ಟಕ್ಕೆಲ್ಲ ನಾನೇ ಸೂಪರ್ ಫೋಟೋಗ್ರಾಫರ್ ಸರ್. ಸರ್ ಒಂದ್ ಫೋಟೋ ತೆಗಿತೀನಿ ಸರ್, ಚೆನ್ನಾಗಿ ತೆಗಿತೀನಿ ಸರ್. ಕಸ್ತೂರಿ ಫೋಟೋ ತಗ್ಸೋಣ. ಫೋಟೋನ ಅಯ್ಯೋ ಮೇಡಮ್ ಬೇಡ ಅಂತ ಹೇಳ್ಬೇಡಿ ಮೇಡಮ್, ಬೆಳಿಗ್ಗೆ ಅಂತ ಬೋಣಿನೇ ಆಗಿಲ್ಲ. ಹೌದು ಮೇಡಮ್, ಕಾಪಿಗೂ ಕಾಸಿಲ್ಲ ಮೇಡಮ್. ಬನ್ನಿ 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 ಸರ್, ಬನ್ನಿ ಸರ್. ಬಟನ್ ಹೆಗಲ ಮೇಲೆ ಕೈ ಹಾಕೊಳ್ಳಿ ಸರ್. ಸ್ಮೈಲ್ ಮಾಡಿ ಸರ್. ಬಾರಪ್ಪ ಏನಪ್ಪ ಬೇಜಾರು ಮಾಡ್ಕೋಬೇಡ. ನೋಡೋ, ಸ್ನೇಹ ಅನ್ನೋದು ನಾವು ಉಳಿಸ್ಕೋಬೇಕು. ನನ್ನ ಮಾತು ಕೇಳು, ನೀನು ಸುಮ್ಮನೆ ಕುಡಿ ನೀನು. ಇಲ್ಲ ಕಣಣ್ಣ, ನಾನು ನನ್ನ ಮಗಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಕುಡಿಯಲ್ಲ ಅಂತ. ಅಯ್ಯೋ ಏನ್ ಆಗಕ್ಕಿಲ್ಲ ಕಣ್ ನನ್ ಬಂಗಾರ, ಒಂದೇ ಒಂದು ಪ್ಲಗ್ ತಗೋ. ಇಲ್ಲಪ್ಪ, ನಾನು ಮನೆಗೆ ಹೋದ್ರೆ ನನ್ನ ಮಗಳಿಗೆ ಗೊತ್ತಾಗ್ಬಿಡುತ್ತೆ. ನಿನ್ ಮನೆಗೆ ಹೋದ್ರೆ ತಾನೇ ಗೊತ್ತಾಗೋದು. ಏ ಕೃಷ್ಣಪ್ಪ, ಬಸಪ್ಪ, ಇವನ ಹತ್ರ ನಮಗೇನು ಅಂತ ಚರ್ಚೆ. ಓಯ್ ತಗೋಬರ 4 ಬಾಟ್ಲು. ಆಗಪ್ಪ ಏನಣ್ಣ, ಮಾಲ್ ಸೂಪರು. ನನ್ ಬಂಗಾರ. ಇರಯ್ಯ, ನಿಮಗೆಲ್ಲ ಏನ್ ಆತ್ರ? ಸೀರಣ್ಣಕ್ಕೆ ಪುಲ್ಲಾಕಪ್ಪು. ಓ ನನಗೆಲ್ಲ ಗೊತ್ತಾಯ್ತದೆ, ನೀನ್ ಹೇಳ್ಬೇಡ. ಆಗಪ್ಪ. ತಗೋ ಸೀರಣ್ಣ. ನಾಳೆಯಿಂದ ನಾನು ಕುಡಿಯಲ್ಲಮ್ಮ, ನಿನ್ ಪಾದಾಣೆಗೂ ನಾನು ಕುಡಿಯಲ್ಲಮ್ಮ, ನಿನ್ ಪಾದಾಣೆಗೂ ನಾನು ಕುಡಿಯಲ್ಲಮ್ಮ, ನಿನ್ ಪಾದಾಣೆಗೂ ನಾನು ಕುಡಿಯಲ್ಲಮ್ಮ. ಏನೋ ಬೆರಕೆ ಮಾಡ್ಬಿಟ್ಟವ್ರೆ, ಯಾಕೋ ತಲೆ ಸುತ್ತಾ ಇದೆ. ಅಪ್ಪ ಕುಡಿಬೇಡಪ್ಪ ಕುಡಿಬೇಡಪ್ಪ ಅಂತ 1000 ಸತಿ ಹೇಳ್ದೆ. ನನ್ ಮಾತ್ ಕೇಳಿದ್ಯಾ ನೀನು? ನೋಡು, ಈಗ ನನ್ ತಪ್ಲೆ ಮಾಡಿ ಹೋಗ್ಬಿಟ್ಟಿಯಲ್ಲಪ್ಪ. ನನ್ ತಪ್ಲೆ ಮಾಡ್ಬಿಟ್ಟೆ. ನನಗೆ ಯಾರಪ್ಪ ದಿಕ್ಕು? ನನಗೆ ಯಾರಪ್ಪ ದಿಕ್ಕು? ಅಪ್ಪ ನಾರ್ಮಲ್. ಪಾಪು, ಏನಿವತ್ ನಿಮ್ ಸ್ಕೂಲಲ್ಲಿ? ಐ ಟೆಸ್ಟ್. ಆ? ಬೈ ಐ ಟೆಸ್ಟ್? ಗೋವಿಂದ. ಏನಣ್ಣ ಅದು ಐ ಟೆಸ್ಟ್ ಅಂದ್ರೆ? ವರ್ಷಕ್ಕೊಮ್ಮೆ ಮಕ್ಕಳಿಗೆ ಕಣ್ ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ಡಾಕ್ಟರ್ ಬಂದವ್ರೆ, ದೊಡ್ಡ ಡಾಕ್ಟರ್ ಅವರು. ಕಣ್ಣು ಆಪರೇಷನ್ ಕೂಡ ಮಾಡ್ತಾರೆ. ಹೌದಾ ಅಣ್ಣ, ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹತ್ರ ಹೋಗ್ಬೇಡ, ದೂರ ನಿಂತ್ಕೊಂಡು ನೋಡು. ಡಾಕ್ಟ್ರೇ, ಏನಪ್ಪ? ನೀವು ಕಣ್ ಡಾಕ್ಟ್ರು ಅಂತ ಹೇಳಿದ್ರು, ಕಣ್ಣಿಲ್ದವ್ರಿಗೆ ಕಣ್ ಬರೆಸ್ತೀರಂತೆ. ಹಾಗೇನಿಲ್ಲ, ಕಣ್ ಟೆಸ್ಟ್ ಮಾಡಿ ನೋಡ್ತೀವಿ. ಕಣ್ ಬರೋ ಹಾಗಿದ್ರೆ ಆಪರೇಷನ್ ಮಾಡ್ತೀವಿ. ಯಾಕೆ? ನಮ್ ಕಸ್ತೂರಿಗೆ ಕಣ್ಣೇ ಕಾಣಿಸಲ್ಲ ಡಾಕ್ಟ್ರೇ. ಹೌದಾ? ಒಂದ್ಸಾರಿ ನರ್ಸಿಂಗ್ ಹೋಮ್ ಕರ್ಕೊಂಡ್ ಬಾ. ಇದೇ ಅಡ್ರೆಸ್ಸು.
ಗೊತ್ತಾಯ್ತಾ? ಸರಿ ಡಾಕ್ಟ್ರೆ. ಕುಂತ್ಕೋ ಇಲ್ಲಿ. ಮೆಲ್ಲಿಗೆ ಮೆಲ್ಲಿಗೆ. ಈಗಲೇ ಬರ್ತೀನಿ. ಡಾಕ್ಟ್ರೆ, ಕಸ್ತೂರಿಗೆ ಕಣ್ ಬರುತ್ತೆ ತಾನೆ? ಆಪರೇಷನ್ ಮಾಡಿದ್ರೆ ಕಣ್ಬರೋ ಚಾನ್ಸಸ್ ಇದೆ, ಆದ್ರೆ ದುಡ್ಡು ತುಂಬಾ ಖರ್ಚಾಗುತ್ತೆ. ಎಷ್ಟಾಗುತ್ತೆ ಡಾಕ್ಟ್ರೆ? ಅಬೌಟ್ 20,000 rupees, 20,000 ರೂಪಾಯಿ. ಕಸ್ತೂರಿಗೆ ಕಣ್ ಬರುತ್ತೆ ತಾನೆ? ಆಪರೇಷನ್ ಮಾಡಿದ್ರೆ ಕಣ್ಬರೋ ಚಾನ್ಸಸ್ ಇದೆ, ಆದ್ರೆ ದುಡ್ಡು ತುಂಬಾ ಖರ್ಚಾಗುತ್ತೆ. ಎಷ್ಟಾಗುತ್ತೆ ಡಾಕ್ಟ್ರೆ? ಅಬೌಟ್ 20,000 rupees, 20,000 ರೂಪಾಯಿ. 20,000 ರೂಪಾಯಿ. ಅಷ್ಟು ದುಡ್ಡು ಯಾವಾಗ ಸೇರಿಸೋದು? ಹಗಲು ರಾತ್ರಿ ದುಡಿಬೇಕು, ಆಗ್ಲೇ ಅಷ್ಟೊಂದು ದುಡ್ಡು ಸೇರ್ಸಕ್ ಸಾಧ್ಯ. ನಿಜವಾಗ್ಲೂ ನನ್ನ ಹೀರೋಯಿನ್ ಆಗ್ತೀನ ರಂಭಕೌಲ? ಜುಮ್ಮಕ್ಕ ಜುಮ್ಮ, ನೀನಾಗಲ್ಲ, ನಾನ್ ಮಾಡ್ತೀನಿ. ಈ ಶ್ರೀದೇವಿ ತಮಿಳ್ ಪಿಕ್ಚರ್ ನಲ್ಲಿ ತಂಗಿ ಪಾತ್ರ ಮಾಡ್ತಾ ಇರೋವಾಗ ಬಾಂಬೆಯಿಂದ ಬಾಲಿವುಡ್ ಪರಿಚಯ ಮಾಡಿಸಿದ್ದು ನಾನು. ಎಲ್ಲೋ ಹೋಗ್ಬಿಟ್ಲು. ಈ ಜೂಹಿ ಚಾವ್ಲಾ ಚಾನ್ಸ್ಗೋಸ್ಕರ ನನ್ನ ಹಿಂದಿಂದೇನೆ ಸುತ್ತುತ್ತಾ ಇರೋವಾಗ ರವಿಚಂದ್ರನ್ಗೆ ಪರಿಚಯ ಮಾಡಿಸಿದ್ದು ನಾನೇ. ಎಲ್ಲೋ ಹೋಗ್ಬಿಟ್ಲು. ಈ ಮೀನಾ ಮಾಮ ಮಾಮ ಅಂತ ನನ್ನ ಹಿಂದಿಂದೇನೆ ಸುತ್ತುತ್ತಾ ಇರೋವಾಗ ಓಕೆ ಅಂತ ತೆಲುಗು ಪಿಕ್ಚರ್ ನಲ್ಲಿ ಹೀರೋಯಿನ್ ಮಾಡಿದ್ದು ನಾನೇ. ಎಲ್ಲಿಗೋ ಹೋಗ್ಬಿಟ್ಲು. ನಾನು ಇವರಿಗೆ ಬಿಸಿ ಹೀರೋಯಿನ್ ಆಗ್ತೀನಾ? ಇವ್ರ ತರನ? ಯು ಆರ್ ಸಮಥಿಂಗ್ ಸ್ಪೆಷಲ್ ಮೈ ಡಿಯರ್ ಸುಂದ್ರಿ. ನಿನ್ನ ಫಸ್ಟ್ ಹೀರೋ ಶಾರೂಖ್ ಖಾನ್, ಆಮೇಲೆ ಅಮೀರ್ ಖಾನ್, ಆಮೇಲೆ ಸಲ್ಮಾನ್ ಖಾನ್, ಯೂಸುಫ್ ಖಾನ್, ಕಾದರ್ ಖಾನ್, ಅಮ್ಜದ್ ಖಾನ್, ಗುಜ್ಜರ್ ಖಾನ್. ದಟ್ ಈಸ್ ರಂಭಾ ಕೊಲ ಕೊಲ ಕೊಲ. ಹಾಗಾದ್ರೆ ಬಾಂಬೆಗೆ ಯಾವಾಗ ಹೋಗೋದು? ನೀನು 500,000 ಚಿಲ್ಲರೆ ತಂದ್ಕೊಡ್ತಾ ಇದ್ರೆ ಬಾಂಬೆಲೆಲ್ಲ ಬನ್ನೂರಲ್ಲಿ ಕೂಡ ಬಂದ್ ತಿನ್ನಕ್ಕಾಗಲ್ಲ. ನಿನ್ನ ಮುದಿ ಗಂಡನ ಹತ್ರ ಲಕ್ಷಗಳು ಮೊಟ್ಟೆ ಆಗ್ತಾ ಇದೆ. ನೀನು ಮನ್ಸು ಮಾಡಿದ್ರೆ ನೀನ್ ಹೀರೋಯಿನ್ ಆಗೋದಿಕ್ಕೆ. ನಾನು ಅದೇ ಅವಕಾಶನ ನೋಡ್ತಾ ಇದ್ದೀನಿ ರಂಭಕೋಲ. ನೋಡು ನೋಡು, ಚೆನ್ನಾಗಿ ನೋಡು. ಆದಷ್ಟು ಬೇಗ ಖಜಾನೆ ಎಲ್ಲ ನನ್ನ ಕೈಗೆ ಬಂದ್ಬಿಡ್ಬೇಕು. ಇಬ್ರು ಬಾಂಬೆಗೆ ಹಾರಾಟ ಬಿಡೋಣ. ಬಂಬೈ ಕಾ ರಾಣಿ ಮಾಡ್ತೀನಿ ಬೋಡಿ. ಸಿನಿಮಾ ಹೆಸರು 100mm ಸ್ಟೀರಿಯೋಫೋನಿಕೋ ಲವ್ ಸ್ಟೋರಿ. ಕೃಷ್ಣ, ಮುರಾರಿ, ಮುಕುಂದ, ಗಿರಿಧಾರಿ, ವಿಠಲ, ಪಾಂಡುರಂಗ, ಗೋವಿಂದ, ಕೃಷ್ಣ, ನರಹರಿ. ಈ ಸಲ ಖಂಡಿತ ವೈಕುಂಠಕ್ಕೆ ಬಂದೇ ಬರ್ತೀನಿ. ಗೋವಿಂದ ಬೇಡ. ಕೃಷ್ಣ, ಮುರಾರಿ, ಗೋಪಾಲ. ಹೋದ ಸಲ ಬಂದಾಗ ಅದೆಷ್ಟು ಬೇಗ ಮಾಯವಾಗಿ ಹೋದೆ. ಎಲ್ಲೆಲ್ಲಿ ಹುಡುಕಿದನು ನಿನ್ನ. ಈ ಸಾರಿ ಬಿಡುವುದಿಲ್ಲ. ಕೃಷ್ಣ, ನರಹರಿ, ಹೋದ ಸಾರಿ ನೀನು ಬಂದಾಗ ಇವೆಲ್ಲವನ್ನು ಬಿಟ್ಟು ಹೋದೆ. ಏಕೆ ಕೃಷ್ಣ? ನೀನಿಟ್ಟ ಭಿಕ್ಷೆಯನ್ನು ನೀನು ತೆಗೆದುಕೊಂಡು ಹೋಗಲು ನಿನಗೆ ಸಂಕೋಚವೇ? ಈ ಬಾರಿ ಹೋಗುವಾಗ ಇವೆಲ್ಲವನ್ನೂ ತೆಗೆದುಕೊಂಡು ಹೋಗಬೇಕು. ತೀಸ್ಕೋ ನಾಯನ, ತೀಸ್ಕೋ ನಾಯನ. ಶೆಟ್ರೆ, ಕರೆದೆಯಾ ತಂದೆ? ನನಗೆ 25,000 ರೂಪಾಯಿ ಸಾಲ ಕೊಡ್ತೀರಾ? ಭಗವಂತ, ನಿನಗೆ 25,000 ರೂಪಾಯಿ ಸಾಲವೇ? ಸಾಧ್ಯವಿಲ್ಲ ನನ್ನೊಡೆಯ. ನಾನು ಹೇಗಾದ್ರೂ ಮಾಡಿ ಆ ಸಾಲನ ತೀರಿಸ್ತೀನಿ ಶೆಟ್ರೆ. ಗೋವಿಂದ, ಏಕೆ ಏಕೆ ಈ ರೀತಿ ಕೇಳಿ ನನ್ನನ್ನು ಚಿತ್ತ ಹಿಂಸೆ ಮಾಡುತ್ತಿರುವೆ? ಇದೆಲ್ಲವೂ ನಿನ್ನದೇ. ತೆಗೆದುಕೋ ಪರಮಾತ್ಮ, ತೆಗೆದುಕೋ ಕೃಷ್ಣ, ತೆಗೆದುಕೋ ಕೃಷ್ಣ. ಕೃಷ್ಣ, ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ, 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 ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ.
ಮುರಾರಿ ಜೈ ಜೈ ಕೃಷ್ಣ ಕೃಷ್ಣ 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 ಮುರಾರಿ ಇದರಿಂದ 25,000 ರೂಪಾಯಿ ತಗೊಂಡಿದ್ದೀನಿ. ಜೈ ಜೈ ಕೃಷ್ಣ ಕೃಷ್ಣ ರಾತ್ರಿ ಆಗ್ಲೂ ದುಡ್ದು ಆದಷ್ಟು ಬೇಗ ಈ ಸಾಲನ ತೀರಿಸ್ಬಿಡ್ತೀನಿ ಶೆಟ್ರೆ. ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ. ಬಾ ಕಸ್ತೂರಿ, ಮೆಲ್ಲಿಗೆ. ಓಯ್ ಎಲ್ಲಿ ಹೋಗ್ತಾ ಇದ್ದೀರಾ? ಡಾಕ್ಟರ್ ನೋಡ್ಬೇಕಣ್ಣ. ಇಷ್ಟೊತ್ತಲ್ಲಿ ಅವ್ರು ಇಲ್ಲೆಲ್ಲಿ ಇರ್ತಾರೆ? ಅವ್ರ ಮನೇಲಿರ್ತಾರೆ, ಹೋಗು. ಅಣ್ಣ ಅರ್ಜೆಂಟ್ ಆಗಿ ನೋಡ್ಬೇಕು. ಡಾಕ್ಟರ್ ಬರಲಿದ್ರು. 9 ಗಂಟೆಗೆ ಬಾಪ, ಇಷ್ಟ ಬೇಗ ಬರಲ್ಲ. ಸರಿ, ನಾವು ಅಲ್ಲಿವರೆಗೂ ಇಲ್ಲೇ ಕುಂತಿರ್ತೀವಿ. ಬಾ ಕಸ್ತೂರಿ, ಇಲ್ಲೇ ಕುಂತಿರೋಣ. ಡಾಕ್ಟ್ರು ಬಂದ್ರೆ ಗೊತ್ತಾಗುತ್ತೆ. ಕಸ್ತೂರಿ, ನಿನ್ ಕಣ್ ಬಂದ್ಮೇಲೆ ಯಾವ ದೇವ್ರನ್ನ ನೋಡ್ಬೇಕು ಅಂತ ಹೇಳು, ಆ ಫೋಟೋನ ಪಟ್ ಅಂತ ಅಂದ್ಬಿಡ್ತೀನಿ. ನನಗ್ ಕಣ್ ಬಂದ ತಕ್ಷಣ ಮೊದ್ಲು ನಿನ್ನೆ ನೋಡ್ಬೇಕು. ನನ್ನೂ ನೋಡ್ತೀಯಾ? ಅಣ್ಣ, ಡಾಕ್ಟ್ರು ಬರ್ತಾರಾ? 9 ಗಂಟೆಗೆ. ಕಸ್ತೂರಿ, ನಿನ್ ಕಣ್ ಬಂದ್ಮೇಲೆ ನನ್ ಸೂರ್ಯನ್ ತೋರ್ಸಲ್ಲ, ನೀನೇ ಕಣ್ಣಿಡಿಬೇಕು. ತಿಳಿತಾ? ಅದೇನ್ ಮಹಾ, ತುಂಬಾ ಸುಲಭ. ಹೆಂಗೆ? ಬಿಸಿಲು ಮೈ ಮೇಲೆ ಬೀಳತ್ತಲ್ವಾ, ಅದೆಲ್ಲಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ. ಓಹೋ, ಹೌದಲ್ಲ. ಅಣ್ಣ, ಡಾಕ್ಟ್ರು ಬಂದ್ರ? ಯೋ, ಎಷ್ಟ್ ಸರಿ ಹೇಳೋದು? ಬೆಳಗ್ಗೆನೆ ಬಂದು ತಲೆ ತಿಂತಿಯಲ್ಲಯ್ಯ. 9 ಗಂಟೆಗೆ ಬರೋದು ಅಂತ ಹೇಳಿಲ್ಲ ನಿಂಗೆ? ಕಸ್ತೂರಿ, ಎಲ್ರಿಗೂ ಕಣ್ಣು ಆ ದೇವ್ರು ಕೊಡ್ತಾನೆ. ನಿನ್ಗೆ ಆ ಡಾಕ್ಟ್ರಮ್ಮ ಕೊಡ್ತಾರೆ. ನಮ್ಗೆ ಆ ಡಾಕ್ಟ್ರೇ ದೇವತೆ ಅಲ್ಲ ಅಣ್ಣ. ಇನ್ನೂ ಎಷ್ಟೊತ್ತಾಗುತ್ತೆ ಡಾಕ್ಟ್ರು ಬರಕ್ಕೆ? ಅಯ್ಯೋ, ತಲೆ ತಿಂತಿಯಲ್ಲಯ್ಯ. ಡಾಕ್ಟ್ರು ಬಂದ್ರು ಅಣ್ಣ, ಡಾಕ್ಟ್ರು ಬಂದ್ರು. ಕಸ್ತೂರಿ, ಡಾಕ್ಟ್ರು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಎಸ್ ಡಾಕ್ಟರ್? ಸಿಸ್ಟರ್, ಇವ್ರನ್ನ ವಾರ್ಡ್ ನಂಬರ್ 8 ಕರ್ಕೊಂಡೋಗಿ. ಕೂತ್ಕೊಪ್ಪ. ಡಾಕ್ಟ್ರೇ, ನಿಮ್ ಫೀಸು? ಆಪರೇಷನ್ ಚಾರ್ಜಸ್ ಮಾತ್ರ ತಗೊಂಡಿದ್ದೀನಿ, ನನಗೆ ಫೀಸ್ ಬೇಡ, ನೀನೇ ಇಟ್ಕೋ. ಬರ್ತೀನಿ ಡಾಕ್ಟ್ರೇ. ನಮಸ್ಕಾರ. ಡಾಕ್ಟ್ರೇ, ಕಸ್ತೂರಿಗೆ ಕಣ್ ಬರುತ್ತೆ ತಾನೆ? ದೇವರಿದ್ದಾನೆ, ನೋಡೋಣ. ಕಸ್ತೂರಿ, ಡಾಕ್ಟ್ರು ತುಂಬಾ ಒಳ್ಳೆಯವರು. ನಿನಗೆ ಕಣ್ ಬರಂಗ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಾ? ನೀನ್ ಏನು ಯೋಚನೆ ಮಾಡಬೇಡ. ನನ್ಗೇನು ಯೋಚನೆನೂ ಇಲ್ಲ ಗೋವಿಂದ್. ಬೇಗ ಬಂದ್ಬಿಡು ಗೋವಿಂದು. ಬೇಗ ಬಂದ್ಬಿಡ್ತೀನಿ ಕಸ್ತೂರಿ. ನಿನ್ ಬಿಟ್ಟು ಎಲ್ಲೋಗ್ತೀನಿ, ಬರ್ಲಾ? ನೀನು ಸ್ಕೂಲ್ಗೆ ಹೋಗ್ಲಿಲ್ವಾ ಮರಿ? ಚಂದ್ರು, ಸ್ಕೂಲ್ಗೆ ಹೋಗದೆ ಆಟ ಆಡ್ತಾ ಇದೀಯಾ? ಏ ಚಂದು, ಅವನ ಜೊತೆ ಮಾತಾಡ್ಬಿಡ, ನಡಿ ಒಳಗೆ. ಬಾ ಪುಟ್ಟ. ಇನ್ಸ್ಪೆಕ್ಟ್ರೆ, ಹಣ ಇದ್ ಜಾಗದಲ್ಲೇ ಮಾಯವಾಗ್ಬಿಟ್ಟಿದೆ. ಯಾರು ತಗೊಂಡ್ರೋ ಏನೋ. ಶೆಟ್ರೆ, ತಗೊಳ್ಳಿ 5,000 ರೂಪಾಯಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಶೆಟ್ರೆ. ಇನ್ನು 20,000 ರೂಪಾಯಿ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ಗೊತ್ತಾಯ್ತಾ ಇನ್ಸ್ಪೆಕ್ಟ್ರೆ, ಇವನೇ ಕಳ್ಳ ಅಂತ? ದುಡ್ಡು ಕದ್ದಿದ್ಯೇನೋ, ಕಳ್ಳ ಬಡವಲ್ಲಿ. ಸರ್, ನಾನು ಕದೀಲಿಲ್ಲ, ಶೆಟ್ರೆ ಕೊಟ್ಟಿದ್ದು. ಏಯ್, ಸಾಕ್ ನಿಲ್ಲಿಸ್ರಿ. ಎಲ್ಲ ನೀವೇ ಎನ್ಕ್ವೈರಿ ಮಾಡ್ತೀರಾ? ನೀವೇ ತನಿಖೆ ಮಾಡಿದಾಗ ನಾವ್ಯಾಕೆ ಇಲ್ಲಿ ಬರ್ಬೇಕು? ಏಯ್, ಬರ ಇಲ್ಲಿ. ಏನ್ ನಿನ್ನ ಹೆಸರು? ಗೋವಿಂದ. ನಿನ್ನೆ ರಾತ್ರಿ ಸೆಟ್ರ್ ಮನೆಗೆ ಬಂದಿದ್ಯಾ? ಹೌದು ಸಾಹೇಬ್ರೆ, ಶೆಟ್ರೆ ಕರ್ದಿದ್ದು. ಶೆಟ್ರೆ ಕರೆದಿದ್ರಾ? ಆಮೇಲೆ ನಾನು ಇಲ್ಲೇ ಕೂರ್ಸಿ ಒಡವೆ ದುಡ್ಡೆಲ್ಲ ಇಟ್ಟು ತೀಸ್ಕೋ ನಾಯ್ನ ಅಂತ ಹೇಳಿದ್ರು ಸಾಹೇಬ್ರೆ. ಅಯ್ಯೋ ಪಾಪ. ಆಮೇಲೆ ನಾನು ಬೇಡ ಅಂತ ಹೇಳ್ದೆ ಸಾಹೇಬ್ರೆ. ಶೆಟ್ರೆ ಬಲವಂತವಾಗಿ ತಗೋ ಅಂತ ಹೇಳಿದ್ರು. ಅದಕ್ಕೆ 25,000 ರೂಪಾಯಿ ತಗೊಂಡೆ. ನನಗೆ ಅದ್ರಲ್ಲಿ 20,000 ರೂಪಾಯಿ ಸಾಕಾಯ್ತು.
5,000 ರೂಪಾಯಿ ಶೆಟ್ರಿಗೆ ವಾಪಸ್ ಕೊಟ್ಬಿಟ್ಟೆ ಸಾಹೇಬ್ರೆ. 20 ಲಕ್ಷ ರೂಪಾಯಿ ಒಡವೆ ಚಿನ್ನ ವಜ್ರ ಎಲ್ಲ ಕದ್ಬಿಟ್ಟು ಎಷ್ಟು ಮುದ್ದ ಕಥ ಕಟ್ತಿದ್ಯಲ್ಲ, ಅದನ್ನೆಲ್ಲ ಎಲ್ಲಿಟ್ಟಿದ್ಯಾ? ಸಾಹೇಬ್ರೆ, ಅದ್ಯಾವುದು ನನಗೆ ಗೊತ್ತಿಲ್ಲ. ನಾನು ತಗೊಂಡಿದ್ದು 20,000 ರೂಪಾಯಿ ಮಾತ್ರ. ಅದನ್ನ ಕಷ್ಟಪಟ್ಟು ದುಡ್ದು ತೀರಿಸ್ಬಿಡ್ತೀನಿ ಸರ್. ಅಮ್ಮ! ಗೋವಿಂದ, ಯಾಕೋ ಯಾಕೋ ಓದೆ ತಿತ್ತೀಯ? ಸರಿಯಾಗಿ ಎಷ್ಟು ತಗೊಂಡೆ ಅಂತ ಹೇಳ್ಬಿಡು, ಹೇಳು. ಸಾಹೇಬ್ರೆ, ನಮ್ ಗೋವಿಂದ ಯಾವತ್ತೂ ಸುಳ್ಳು ಹೇಳೋದಲ್ಲ. ದಯವಿಟ್ಟು ಅವ್ನು ಬಿಟ್ಬಿಡಿ, ದಯವಿಟ್ಟು ಅವ್ನು ಬಿಟ್ಬಿಡಿ. ಓಹೋ, ಇಬ್ರು ಪಾರ್ಟ್ನರ? ಗೊತ್ತಿದ್ದಲ್ಲ ಎಲ್ಲಿಟ್ಟಿದ್ದೀರಾ ಅಂತ ಹೇಳ್ಬಿಡ್ರಿ, ಸುಮ್ಮನೆ ಯಾಕೆ ಅದೇ ತಿಂತೀರಾ? 20,000 ರೂಪಾಯಿ ಶೆಟ್ರ ಹತ್ರ ಕೇಳೇ ತಗೊಂಡಿದ್ದು. ಎಲ್ಲಿಟ್ಟಿದ್ಯಾ? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಡಾಕ್ಟರ್, ಇವನು ನಿಮ್ಗೆ 20,000 ರೂಪಾಯಿ ಕೊಟ್ಟಿರೋದು ನಿಜನಾ? ಹೌದು, ಯಾಕೆ? ಇವನು ಭಾರಿ ದೊಡ್ಡ ಕಳ್ಳ. 20 ಲಕ್ಷ ರೂಪಾಯಿ ಕದ್ದಿದ್ದಾನೆ. ಹೌದಾ? ಅದರಲ್ಲಿ 20,000 ರೂಪಾಯಿ ನಿಮಗೆ ಕೊಟ್ಟಿದ್ದಾನೆ. ನಿನ್ ದುಡ್ಡು ನನಗ್ ಬೇಕಾಗಿಲ್ಲ. ನರ್ಸ್, ವಾರ್ಡ್ ನಂಬರ್ 7 ನಲ್ಲಿರೋ ಹುಡುಗಿನ ಹೊರಗ್ ತಳ್ಳಿ. ಯು ಪ್ಲೀಸ್ ಗೆಟ್ ಔಟ್. ಇಲ್ಲ ಇಲ್ಲ, 20,000 ರೂಪಾಯಿ ಎಲ್ಲೈತೆ ಅಂತ ನಾನು ಹೇಳಲ್ಲ. ಜುಮ್ಮಕ್ಕ ಜುಮ್ಮ ನೋಡ್ರ ಸರ್, ಎಷ್ಟು ಬೋಲ್ಡ್ ಆಗಿ ಹೇಳ್ತಾನೆ. ಹಿಡ್ಕೊಂಡು 2 ಒತ್ರೆ ಎಲ್ಲ ಹೇಳ್ತಾನೆ. ಹೇಳಲ್ವಂತ ಪಾಪ. ನಡಿ, ಸ್ಟೇಷನ್ ನಲ್ಲಿ ನಿನ್ಗೆ ಒಬ್ಬಟ್ಟಿಟ್ಟು ತಪ್ಪಿ ಮುದ್ದಾಡಿ ಜೋಗಳ ಹಾಡಿ ಮಲಗಿಸ್ತೀವಿ. 20 ಲಕ್ಷ ಕದ್ ನೀನ್ ಇಷ್ಟು ಸಲೀಸಾಗಿ ಓಡಾಡ್ಬೇಕಾದ್ರೆ ನೀನ್ ಇನ್ನೆಂತ ಲೋಫರ್ ಇರ್ಬೇಕು. ಟಿಸಿ ಹೇಳ್ಕೊಂಡ್ ನಾವಿನ್ನ. ಬೇಡಿ ಬೇಡಿ ಸಾಹೇಬ್ರೆ, ನಮ್ಮ ಹುಡುಗ ಅಂತವನ್ನೆಲ್ಲ ಬೇಡಿ. ಬಿಟ್ಬಿಡಿ ಸಾಹೇಬ್ರೆ, ಅವ್ರು ಕಳ್ಳ ಅಲ್ಲ. ದಯವಿಟ್ಟು ಅವ್ರು ಬಿಟ್ಬಿಡಿ, ಬಿಟ್ಬಿಡಿ, ಅವ್ರು ಬಿಟ್ಬಿಡಿ ಸಾಹೇಬ್ರೆ. ಅವ್ರು ಕಳ್ಳ ಅಲ್ಲ. ನಾನು ಕಳ್ತನ ಮಾಡಿಲ್ಲ ತಾತ. ಹೌದಪ್ಪ, ನೀನು ಕಳ್ಳ ಅಲ್ಲಪ್ಪ, ನೀನು ಕಳ್ಳ ಅಲ್ಲ. ಗೋವಿಂದು, ಅಯ್ಯೋ ಸಾಹೇಬ್ರೆ, ಗೋವಿಂದು, 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 ಗೋವಿಂದು. ಬೆಟರ್ ದನ್ ಯು ಸರ್. ಫಾರಿನ್ ಟ್ರಿಪ್ ಹೇಗಿತ್ತು ಸರ್? ಫಸ್ಟ್ ಕ್ಲಾಸ್. ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ ಯು. ಡ್ಯಾಡಿಯಲ್ಲಿ ಅರ್ಜೆಂಟ್ ಮೀಟಿಂಗ್ ಅಂತ ಹೋದ್ರು ಸರ್. ಆ ಬಡ್ಡಿ ಮಗ ಗೋವಿಂದ್ ಏನದ? ಗೊತ್ತಿಲ್ಲ ಸರ್. ಓ, ಕಾರ್ ಇಲ್ಲಿದೆ ಸರ್. ಕೀ ಕೊಡಿ ಸರ್, ನೀವು ಕೊಡ್ರಿ. ಓಕೆ ದೆನ್, ಬಾಯ್. ಯೋ ಸೆಟ್ಟಿ, ನಾಳೆ ಒಳಗೆ ವಜ್ರದುಂಗ್ರ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಬಿಡೋದಿಲ್ಲ. ನನ್ ವಜ್ರದ ನಕ್ಲೆಸ್ ಐತಲ್ಲಯ್ಯ, ಅದ್ರ ಬದಲು ದುಡ್ಡಿರಯ್ಯ. ಅಯ್ಯಯ್ಯೋ, ನಾನು ಸರ್ವಸ್ವನೇ ಹೋಗಿದೆ. ಎಲ್ರು ಒಂದೊಂದು ಐಟಮ್ ಕೇಳ್ತೀರಲ್ಲ. ನನ್ನ ಹೆಂಡತಿ ನನ್ನ ಹಣ ಒಡವೆ ಎಲ್ಲ ಬಾಚ್ಕೊಂಡು ಆ ರಂಬಾ ಕೋಲೋ ಜೊತೆ ಓಡೋಗ್ಬಿಟ್ಟವಳೆ. ನಿನ್ನೆಂಡ್ರು ಓಡೋದ್ರೆ ನಮ್ಗೇನಯ್ಯ? ಮೊದ್ಲು ನಮ್ಮ ಒಡವೆ ಎಲ್ಲ ಕೊಟ್ರೆ ಸರಿ. ನೀನು ನನಗೊಂದ್ ವಾರ ಟೈಮ್ ಕೊಡಿ. ಈಗ ನನಗೆ ಉಳಿದಿರೋದು ಇದೊಂದೇ ಮನೆ. ಇದನ್ನ ಮಾರಾಟ ಮಾಡಿ ನಿಮಗ್ ಕೊಡ್ಬೇಕಾದ್ದೆಲ್ಲ ಕೊಡ್ತೀನಿ. ಈಗ ನನ್ನ ಕೈ ಬಿಟ್ಬಿಡಿ. ಬಿಡೋದ? ಒಂದ್ ವಾರ ನೀನ್ ಕಾವಲ್ ಕಾಯ್ದು ವಸೂಲಿ ಮಾಡೇ ಹೋಗೋದು. ಅಯ್ಯ, ಏಡು ಕುಂಡಲ, ನನ್ನ ಹೆಂಡತಿ ನನಗೆ ಹಾಕ್ಬಿಟ್ಲಲ್ಲಯ್ಯ. ಮಗನಿಂದ ಹೆಚ್ಚಾಗಿ ನೋಡ್ಕೊಂಡೆ. ಎಲ್ಲ ಹಾವ್ಗೆ ಹಾಲಿರ್ದಂಗಾಯ್ತು. ಒಂದು ಮಾತು ಯಾರಿಗೂ ಹೇಳ್ದಾಗ ಹೋಗಿದೆ. ಎಲ್ಲೋದು, ಏನ್ ಕತೆನೋ? ಹೌದು ಕಣ, ಬೀದಿಲ್ ತಿರ್ಗೋ ನಾಯನ್ನ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಸುಮ್ಮನೆ ಇರುತ್ತಾ? ಸ್ಟಾಪ್ ಇಟ್ ಡ್ಯಾಡ್. ಗೋವಿಂದನ್ ಬಗ್ಗೆ ನೀವು ನನಗೆ ಹೇಳ್ಬೇಕಾಗಿಲ್ಲ. 20 ವರ್ಷ ಜೊತೆಗಿದ್ದೀನಿ, ನನಗೆ ಗೊತ್ತಿಲ್ವಾ? ಎಲ್ಲ ನೀವು ಮಾಡಿರೋ ಕಿತಾಪತಿ. ನಾನು ಊರಲ್ಲಿ ನಾನು ಧೈರ್ಯದಲ್ಲಿ ಪ್ಲಾನ್ ಮಾಡಿ ಅವನ ಮನೆಯಿಂದ ಆಚೆ ಕಳಿಸಿದ್ದೀರಾ. ಅಂದ್ರೆ ನಮ್ಮ ಮಾತಲ್ಲಿ ನಿನ್ ನಂಬಿಕೆ ಇಲ್ವಾ? ಇಲ್ಲ.
ಗುಡ್ ಮಾರ್ನಿಂಗ್. ನಮಸ್ಕಾರ ಡಾಕ್ಟ್ರೆ. ಟಿಫನ್ ಮಾಡ್ತೀಯಮ್ಮ? ಈಗ ನಿನ್ ಕಣ್ಣಿನ ಬ್ಯಾಂಡೇಜ್ ಬಿಡಿಸ್ತೀವಿ. ನಾವು ನೋಡೋ ಹಾಗೆ ನೀನು ನೋಡಬಹುದು. ಕಣ್ಣು ಓಪನ್ ಮಾಡಿದಾಗ ನೀನೇನ್ ನೋಡ್ಬೇಕು ಹೇಳು, ವ್ಯವಸ್ಥೆ ಮಾಡ್ತೀನಿ. ಮೊದಲು ನಾನು ಗೋವಿಂದ ನೋಡ್ಬೇಕು. ಗೋವಿಂದ ನೋಡ್ಬೇಕಾ? ಅವನಿನ್ನ ಅಡ್ಮಿಟ್ ಮಾಡ್ಬಿಟ್ಟು ಹೋದ್ಮೇಲೆ ಬರಲೇ ಇಲ್ಲ. ಅವನೆಲ್ಲಿದ್ದಾನೆ ಅಂತ ಹೇಳು, ಕರ್ಸೋ ವ್ಯವಸ್ಥೆ ಮಾಡ್ತೀನಿ. ಏನಮ್ಮ, ಅವನೆಲ್ಲಿರ್ತಾನೆ ಅಂತ ನಿನ್ಗೆ ಅಡ್ರೆಸ್ ಗೊತ್ತಾ? ನನಗೆ ಗೊತ್ತಿಲ್ಲ ಡಾಕ್ಟ್ರೆ. ಬ್ಯಾಂಡೇಜ್ ಓಪನ್ ಮಾಡಲೇಬೇಕು. ಯಾವ್ದಾದ್ರೂ ದೇವ್ರ ಫೋಟೋ ತೋರಿಸ್ಲಾ? ಬೇಡ ಡಾಕ್ಟ್ರೆ, ನನಗೆ ಕಣ್ ಕೊಡ್ಸಿದ ದೇವ್ರು ನೀವು. ನಾನು ನಿಮ್ಮನ್ನೇ ನೋಡ್ತೀನಿ. ಬಾ ಅಮ್ಮ. ಗೋವಿಂದು, ನಿನಗೆ ಬಿಡುಗಡೆ ಆಗಿದೆ, ನೀನು ಹೋಗ್ಬೋದು. ಕಣ್ ಬಂದ್ಬಿಡ್ತು ಗೋವಿಂದು, ನನಗೆ ಕಣ್ ಬಂದ್ಬಿಡ್ತು. ಕಸ್ತೂರಿ, ನಾನೇ ಗೋವಿಂದು ಅಂತ ಯಾಕೆ ಕಣ್ಣು ಹಿಡ್ದೆ? ನಿನ್ನನ್ ಕಂಡು ಹಿಡಿಲಿಲ್ಲ ಅಂದ್ರೆ ನಾನಿದ್ದು ಏನ್ ಪ್ರಯೋಜನ ಗೋವಿಂದು? ನೀನೆಲ್ಲೇ ಇದ್ರು ನಾನು ನಿನ್ ಗುರ್ತು ಹಿಡಿತೀನಿ. ಏಯ್, ಗಂಟೆ ಹೊಡೆದ್ ಕೇಳಿಸ್ಲಿಲ್ವಾ? ಹೋಗ್ ಊಟ ಮಾಡು. ಏನ್ ನೋಡ್ತಾ ಕೂತಿದ್ಯಾ? ಹೋಗ್ ಊಟ ಮಾಡು ಒಂದೇ. ಇವ್ರು ನಮ್ಮ ಯಜಮಾನ್ರು. ಇದ್ ನಿಮ್ ಮಗಳಲ್ವಾ? ತುಂಬಾ ಮುದ್ದಾಗಿದ್ದಾಳೆ. ಡಾಕ್ಟ್ರೇ, ನರ್ಸಮ್ಮ ಹೇಳಿದ್ರು ನಾ ಮನೆಗೆ ಹೋಗ್ಬೋದು ಅಂತ. ಎಲ್ಲಿಗೆ ಹೋಗ್ತೀಯಾ? ಮನೆಗೆ ಹೋಗ್ತೀನಿ. ನಿಮ್ ಏರಿಯಾ ಪುರ ಹೊಡೆದಾಕಿ ಯಾರೋ ಒಬ್ರು ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಶುರು ಮಾಡಿದಾರಂತೆ. ನಿಮ್ ಪಕ್ಕದ ಮನೆಯವ್ರು ಯಾರೋ ಬಂದು ನಿನ್ ಟ್ರಂಕ್ ಕೊಟ್ಟು ಹೋದ್ರು. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಎಲ್ಲಿರ್ಬೇಕು ಅಂತನಾ? ಎಲ್ಲೋ ಒಂದ್ ಕಡೆ ಇರ್ತೀನಿ ಡಾಕ್ಟ್ರೆ. ಒಂಟಿಯಾಗಿರೋದು ಅಷ್ಟು ಸುಲಭ ಅಲ್ಲಮ್ಮ. ನೀನಿನ್ನು ಚಿಕ್ಕ ಹುಡುಗಿ, ಆ ಹಿಂಸೆ ನಿನಗೆ ಗೊತ್ತಿಲ್ಲ. ಡಾಕ್ಟ್ರೇ, ಏನು ಯೋಚನೆ ಮಾಡ್ಬೇಡ, ನಮ್ಮನೆಗೆ ಬಾ. ಗೋವಿಂದ ಬಂದ್ಮೇಲೆ ಹೋಗುವಂತೆ. ಬಾ. ನಾಯರ್, ಅಮ್ಮ, ಈ ಟ್ರಂಕ್ನ ಒಳಗೆ ತಗೊಂಡು ಹೋಗು. ಆಗ್ಲಮ್ಮ. ಕೊಡಮ್ಮ.
ಇದೇ ನಮ್ಮನೆ. ಏನ್ ಹುಡುಕ್ತಿದ್ಯಮ್ಮ? ನಿಮ್ ಮಗ್ಳಲ್ಲಿ ಡಾಕ್ಟ್ರೆ? ನನ್ ಮಗಳು ನೋಡ್ಬೇಕಾ? ಹ್ಮ್. ಬಾ ತೋರಿಸ್ತೀನಿ. ವರ್ಷಗಳ ಹಿಂದೆ ನನ್ನ ಮಗಳು ನಮ್ಮ ಯಜಮಾನ್ರು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರಮ್ಮ. ಹಾಗಾದ್ರೆ ನೀವು ಒಂಟಿನ ಡಾಕ್ಟ್ರೆ? ಇಲ್ಲಮ್ಮ, ನಾನು ಒಂಟಿ ಅಲ್ಲ, ನನ್ನ ಜೊತೆ ನೀನಿದ್ಯಲ್ಲ. ಹೋಗು, ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ತಿನ್ನೋಣ. ಥ್ಯಾಂಕ್ ಯು. ನಿಮ್ಮಂತ ಪ್ರಾಮಾಣಿಕ ಸ್ಟಾಫ್ ನಮ್ಮ ಹೋಟೆಲ್ ಸಿಕ್ಕಿದ್ ನಮ್ಮ ಅದೃಷ್ಟ. ನಮ್ಮ ತಂದೆ ಯಾವ ತರ ಕೋಆಪರೇಷನ್ ಕೊಡ್ತಾ ಇದ್ರು ಅದೇ ತರ ಕೋಆಪರೇಷನ್ ನನಗೂ ಕೊಡಿ ಸರ್. ನೀವು MD ಆಗಿ ಬಂದಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಸರ್. ನಿಮಗೂ ಸಂತೋಷ, ನನ್ ಕಷ್ಟ ಕೇಳಿ. ಯಾಕೆ ಸರ್? ಈಗ ತಾನೇ ಅಮೆರಿಕದಿಂದ ಇಳಿತಾ ಇದ್ದೀನಿ. ಒಂದಷ್ಟು ದಿನ ಆರಾಮಾಗಿ ಓಡಾಡ್ತಿರ ಅಂದ್ರೆ ಆಗ್ಲೇ ಹೋಟೆಲ್ ಜವಾಬ್ದಾರಿ ನನ್ ತಲೆ ಮೇಲೆ. ನನ್ ಕಷ್ಟ ಹೇಳ್ಕೊಟ್ರೆ ನಗ್ತಾರಲ್ರಿ. ಸಾಯಂಕಾಲ ಸ್ಟಾಫ್ ಎಲ್ಲ ಸೇರ್ಕೊಂಡು ನಿಮಗೆ ಪಾರ್ಟಿ ಅರೇಂಜ್ ಮಾಡಿದ್ವಿ ಸರ್. ಹೌದಾ? ಗೋವಿಂದು, ಕಸ್ತೂರಿ, ಕಸ್ತೂರಿ ನೀನಾ? ನಾನು ಎಲ್ಲಿದ್ದೀನಿ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಈ ಭೂಮಿಲಿ ನೆಲ್ಲೆ ಬಚ್ಚಿಟ್ಕೊಂಡಿದ್ರು ನಾನ್ ಪತ್ತೆ ಹಚ್ತೀನಿ ಗೋವಿಂದು. ನನಗ್ ಕಣ್ ಬರ್ಸೋದಕ್ಕೋಸ್ಕರ ನೀನ್ ಜೈಲಿಗೆ ಬಂದ್ಯಾ ಗೋವಿಂದು? ಇಲ್ಲ ಕಸ್ತೂರಿ, ನನಗ್ ಗೊತ್ತು. ನನಗೋಸ್ಕರನೇ ನೀ ಈ ಶಿಕ್ಷೆ ಅನುಭವಿಸ್ತಾ ಇದೀಯಾ. ಇಲ್ಲ 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 ಕಸ್ತೂರಿ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯೋ ಸುಮ್ನೆ ಮಲ್ಕ. ಆಚೆಗಡೆ ನೆಮ್ಮದಿ ಇಲ್ಲ ಅಂತ ಇಲ್ಲಿ ಬಂದ್ರೆ ನಿಂದೇನೆ ಅಲ್ಲಿ ಕಿರಿಕಿರಿ. ಸುಮ್ನೆ ಮಲ್ಕ. ಹಳೆಗಳು ಕಾಡ ಬೇರೆ. ಗೋವಿಂದು ಅಲ್ಲ. ನಿಮಗ್ ಗೋವಿಂದು ಗೊತ್ತಾ? ಯಾವ ಗೋವಿಂದ? ಇದೇ ತರ ಪಿಟೀಲ್ ಬಾರಿಸ್ತಾನಲ್ಲ ಆ ಗೋವಿಂದು. ನನಗೆ ಗೊತ್ತಿಲ್ಲಮ್ಮ. ಕೈಲಾಶ್. ಹಲೋ 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 ಮಿಸ್ಟರ್ ರಾಜಾರಾವ್, ವೆಲ್ಕಮ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ ಅಣ್ಣಯ್ಯ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಮಿಸ್ಟರ್ ಕೈಲಾಶ್, ಮೀಟ್ ಮೈ ಸನ್ ರಮೇಶ್. ವೆಲ್ಕಮ್ ಯಂಗ್ ಮ್ಯಾನ್. ನೀವು ಬಂದಿದ್ದರಿಂದ ಈ ಪಾರ್ಟಿ ಪಾವನ ಆಯ್ತು. ಶೋಭಾ, ಇವರು ಮಿಸ್ಟರ್ ರಮೇಶ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕಾರ್ನರ್ ಲಿಮಿಟೆಡ್, ಫಾರಿನ್ ರಿಟರ್ನ್ ಅಲ್ವಾ ಡ್ಯಾಡಿ? ಎಸ್. ಏನಮ್ಮ, ನಮ್ಮ ಹುಡುಗನ ಬಯೋಡೇಟಾ ಎಲ್ಲ ಬಯೋಟ್ ಮಾಡ್ಕೊಂಡಿರೋ ಹಾಗಿದೆ. ಮೆನಿ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು. ಶುಭಾಶಯ ಶೋಭಾ. ಥ್ಯಾಂಕ್ ಯು. ಶೋಭಾ, ರಮೇಶ್ ಕರ್ಕೊಂಡು ಹೋಗಿ ನಿನ್ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡ್ಕೊಡಮ್ಮ. ಆಯ್ತು ಡ್ಯಾಡಿ. ಕ್ಯಾರಿ ಆನ್. ಕಮ್ ಆನ್, ಹೋಗೋ. ರಾವ್, ನಮ್ ಶೋಭಾ ನೀನ್ ಕಳಿಸಿದ ಫೋಟೋ ನೋಡಿದ್ಲು. ನಿಮ್ ರಮೇಶನ ತುಂಬಾ ಮೆಚ್ಕೊಂಡಿದ್ದಾಳಪ್ಪ. ನಿಮ್ ಸೈಡ್ ಇಂದ ಎಸ್ ಅಂದ್ರೆ ನಾನ್ ಈ ವರ್ಷನೇ ಮದುವೆ ಮಾಡ್ಕೊಡಕ್ ಸಿದ್ಧ. ಕೈಲಾಶ್,
ನಮ್ಮವನು ಸ್ವಲ್ಪ ಮೂಡಿ. ಹಾಗಿದ್ರು ನಿನ್ನ ಮಗಳ ಪರಿಚಯ ಆಯ್ತಲ್ಲ, ಇನ್ನೊಂದು ವಾರದಲ್ಲಿ ಅವನ ಮದುವೆ ಪ್ರಸ್ತಾಪ ಮಾಡ್ತೀನಿ. ಆಗ್ಬಹುದು ನೋಡಯ್ಯ, ನಾವಿಬ್ರು ಬೀಗರಾಗ್ತಿದೀವಿ ಅಂತ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಅಮೆರಿಕಾದಲ್ಲಿ 3 ವರ್ಷ ಇದ್ರಾ? ಹ್ಮ್ ನಿಮಗ್ ಡ್ರಿಂಕ್ಸ್ ಅಭ್ಯಾಸ ಇಲ್ವಾ? ಹ್ಮ್ ಯಾಕೆ? ನಾನ್ ಪಾರ್ಟಿಗೆಲ್ಲ ಹೋದ್ರೆ ಹಾಟ್ ಡ್ರಿಂಕ್ಸ್ ತಗೊಳಲ್ಲ, ಓನ್ಲಿ ಬಿಯರ್, ಯು ನೋ, ಜಸ್ಟ್ ಫಾರ್ ಫನ್. ವೆಲ್ಕಮ್ ಡಾಕ್ಟರ್. ಇನ್ನು ಅರ್ಧ ಗಂಟೆಲಿ ನೀವು ಬರ್ಲಿಲ್ಲ ಅಂದಿದ್ರೆ ನಿಮ್ ಮನೆಗೆ ಕಾರ್ ಕಳಿಸ್ತಾ ಇದ್ದೆ. ಅಮೆರಿಕಾದಲ್ಲೆಲ್ಲ ಬ್ಲೂ ಫಿಲ್ಮ್ ತೋರ್ಸಾರಂತೆ, ಹೌದಾ? ಬ್ಲೂ ಫಿಲ್ಮ್ಸಾ? ನನಗೆ ಗೊತ್ತಿಲ್ವಲ್ಲ. ಸಾರಿ. ಶೀ ಇಸ್ ಕಸ್ತೂರಿ. ಕರ್ಕೊಂಡು ಹೋಗಿ ಶೋಭಾಗ್ ಪರಿಚಯ ಮಾಡ್ಕೊಡು. ಬನ್ನಿ. ಹೇಗಿದೆ ಜೋಕು? ಸೂಪರ್. ಶೋಭಾ, ಎಕ್ಸ್ಕ್ಯೂಸ್ ಮೀ ರಮೇಶ್, 1 ನಿಮಿಷ ಬಂದ್ಬಿಟ್ಟೆ. ರಮೇಶ್, ಎಲ್ಲಿ ಹೋಗ್ತಿದ್ದೀರಾ ರಮೇಶ್? ನಾನು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಏನ್ ಕೆಲ್ಸ? ಓ, ಸರ್, ನನ್ನ ಕ್ಯಾಮ್ರಾ. ವಾಸಂತಿ, ದಿನ ನಿನ್ಗೆ ಹಾಸ್ಪಿಟ್ಲು, ಪೇಷಂಟು, ಆಪರೇಷನ್ ಅಂತ ಬೇಜಾರಾಗೋದಿಲ್ವಾ? ಪುರ್ಸೊತ್ ಮಾಡ್ಕೊಂಡು ಮೈಸೂರು ಬರಬಾರ್ದಾ? ಎಷ್ಟು ವರ್ಷ ಆಯ್ತು ನಿನ್ ಮೈಸೂರು ಬಂದು? ನಿಮ್ ಯಜಮಾನ್ರು ಇದ್ದಾಗ ಒಂದ್ಸಲ ಬಂದಿತ್ತು. ಬರ್ಬೇಕು ಅಂತ ನನಗೂ ಆಸೆ ಇದೆ. ಏನ್ ಮಾಡಕ್ಕಾಗತ್ತೆ ಆಶಾ, ನಮ್ ಕೆಲಸದಲ್ಲಿ ಪುರ್ಸೊತ್ತೇ ಸಿಗಲ್ಲ. ಮಾಡ್ಕೋಬೇಕಪ್ಪ. ರಮೇಶ್ ಬೆಂಗಳೂರಿನಲ್ಲೇ ಇದ್ದಾನಂತೆ? ಹೌದಮ್ಮ, ನಮ್ಮ ಬ್ಯಾಂಗ್ಳೂರ್ ಗ್ರೂಪ್ ಆಫ್ ಹೋಟೆಲ್ಸ್ಗೆ ಅವನೇ ಮ್ಯಾನೇಜಿಂಗ್ ಡೈರೆಕ್ಟರ್. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗೋಷ್ಟು ದೊಡ್ಡವನಾಗ್ಬಿಟ್ಟಿದಾನ? ಡ್ಯಾಡಿ, ಪಾರ್ಟಿ ಸೂಪರ್. ಗುಲ್ಡು, ಯಾರು ಅಂತ ಗೊತ್ತೇನೋ ಇವರು? ವಾಸಂತಿ ಆಂಟಿ. ನಾಪ್ತಾ ಇದೆಯಾ? ಹೌ ಆರ್ ಯು? ಹೌ ಆರ್ ಯು? ಫೈನ್. ನಾನು ಬಹಳ ಸಾರಿ ಹೇಳಿದೀನಿ ವಾಸಂತಿ, ಮನೆ ಕಡೆ ಹೋಗ್ಬಿಟ್ಟು ಬಾರೋ ಅಂತ. ಕೇಳೋದೇ ಇಲ್ಲ. ಬಾ, ಪುರ್ಸೊತ್ ಮಾಡ್ಕೊಂಡು. ಹಾಸ್ಪಿಟ್ಲಿಗೆ ಬರ್ಬೇಡ, ಮನೆಗ್ ಬಾ. ಎಲ್ಲಿ ಆಂಟಿ? ಆಫೀಸ್ ಕೆಲಸಗಳಲ್ಲಿ. ಐ ವಿಲ್ ಟ್ರೈ. ಓಕೆ ಓಕೆ, ಬರ್ತೀನಿ. ಆಶಾ, ಬರ್ತೀನಿ. ಮೈಸೂರು ಬರ್ಬೇಕು? ಬರ್ತೀನಿ. ಕಸ್ತೂರಿ, ಮೋನಾಲಿಸಾ ಡಾಕ್ಟರ್ ಆಂಟಿ ಪ್ರಾಪರ್ಟಿನ? ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ರಮೇಶ್. ನೆನ್ನೆ ಕರೆದ್ರೆ ಇವತ್ತು ಹಾಜರ್. ಶೂ. ಸಾರಿ. ಏನ್ ನೋಡ್ತಾ ಇದೀಯಾ? ಮನೆ ಆಂಟಿ, ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್, ಕೂತ್ಕೋ. ಏನ್ ನೋಡ್ತಾ ಇದೀಯಾ? ಆ ಮೋನಾಲಿಸಾ ಎಲ್ಲ ಆಂಟಿ? ಮೊನಾಲಿಸಾ? ನಿಮ್ಮನೇಲಿ ಒಂದು ಮೋನಾಲಿಸಾ ಪೇಂಟಿಂಗ್ ಇದೆ ಅಂತ ಅಪ್ಪ ಹೇಳ್ದಾಗ ನೆನಪು ಇಲ್ವಾ? ಇಲ್ವಾ? ಕೂತ್ಕೋ, ಕಾಫಿ ತರ್ತೀನಿ. ಸರಿ. ಹಲೋ ಹಲೋ, ಐ ಆಮ್ ರಮೇಶ್. ನಿನ್ನ ಹೆಸರು, ಸಾರಿ, ನಿಮ್ಮ ಹೆಸರು ಕಸ್ತೂರಿ, ರೈಟ್? ನಾನು ನೆನ್ನೆ, ಆಕ್ಚುಲಿ ಕಸ್ತೂರಿ ಇಸ್ ಅ ಬ್ಯೂಟಿಫುಲ್ ನೇಮ್ ಇನ್ ಸಂಸ್ಕೃತ. ಸಾರಿ, ಐ ವಿಲ್ ರೀಪ್ಲೇಸ್ ದ ಬ್ರೋಕನ್ ಪಾಟ್. ಸಾರಿ, ನೆನ್ನೆ ಪಾರ್ಟಿಯಲ್ಲಿ ನನ್ನ ನೀವು ರೌಡಿ ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಬಟ್ ಈಗ ನೋಡಿದಾಗ ನನ್ನ ನೀವು ರೌಡಿ ಅಂತ ಅನ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಆಮ್ ಐ ರೈಟ್? ಐ ಥಿಂಕ್ ಐ ಆಮ್ ರೈಟ್. ಓ ರಾಂಗ್, ಸಾರಿ. ನೆನ್ನೆ ನೀವು ಪಾರ್ಟಿಯಲ್ಲಿ ತುಂಬಾ ಸುಂದರವಾಗಿದ್ದೀರಿ. ನಿಮ್ಮ ನೋಟ, ಸಾರಿ. ಆಕ್ಚುಲಿ ನೆನ್ನೆ ನಿಮ್ಮನ್ನ ಪಾರ್ಟಿಯಲ್ಲಿ ನೋಡಿದಾಗಿಂದ ನಾನು ನಿದ್ದೆನೇ ಬರಲಿಲ್ಲ.
ಯಾವಾಗ ಬೆಳಗಾಗುತ್ತೋ ಯಾವಾಗ ನಿಮ್ಮನ್ನ ನೋಡ್ತೀನೋ ಅಂತ ಐ ಥಿಂಕ್ ರಮೇಶ್ ಆಂಟಿ ನೀನ್ ಇಲ್ಲಿದೀಯಾ? ನಿನಗೋಸ್ಕರ ನಾನು ಮನೆ ಎಲ್ಲ ಹುಡ್ಕಾಡ್ಬಿಟ್ಟೆ. ಸಾರಿ ಆಂಟಿ, ನಿಮ್ಗೆ ತೊಂದರೆ ಕೊಟ್ಟೆ. ಪರವಾಗಿಲ್ಲ, ತಗೋ. ಕಸ್ತೂರಿ, ಇವನು ರಮೇಶ್ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರ ಮಗ ಕಸ್ತೂರಿ. ಹಲೋ, ಕಾಫಿ ಬೊಂಬಾಟಾಗಿದೆ. ಥ್ಯಾಂಕ್ ಯು. ಕೆಳಗಡೆ ಹೋಗೋಣ, ಬಾ ಬಾ. ಸಾರಿ ರಮೇಶ್, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ಯಾ. ನಿನ್ ಜೊತೆ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅರ್ಜೆಂಟ್ ಆಪರೇಷನ್ ಇದೆ. ಥ್ಯಾಂಕ್ ಯು. ಆ ಕಾಫಿ ಆಂಟಿ, ಥ್ಯಾಂಕ್ಸ್ ಫಾರ್ ದ ಕಾಫಿ. ಕಸ್ತೂರಿ, ಮಧ್ಯಾಹ್ನ ಮನೆಗೆ ಬರ್ತೀನಿ, ಇಬ್ರು ಜೊತೆ ಊಟ ಮಾಡೋಣ. ಬೋರ್ ಆಗ್ತಿದ್ಯಮ್ಮ? ಅವ್ರಿಗೇನ್ ಬೋರು, ನಾನಿಲ್ವಾ ಕಂಪನಿಗೆ. ರಮೇಶ್, ನಮ್ ಕಸ್ತೂರಿಗೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲ್ಸ್ಕೊಡೋಣ ಅಂತ. ಫ್ಯಾಂಟಾಸ್ಟಿಕ್ ಐಡಿಯಾ ಆಂಟಿ, ತಬಲಾ ಕಲ್ಸೋಣ. ನೋ ಸಿತಾರ್. ಸಿತಾರ ಇದು? ಗಿಟಾರ್. ಹಾ, ಗಿಟಾರ್. ಒಳ್ಳೆ ಐಡಿಯಾ. ಒಂದೊಳ್ಳೆ ಮಾಸ್ಟರ್ನ ನೋಡು. ಯು ಆರ್ ಇನ್ಸಲ್ಟಿಂಗ್ ಮೀ ಆಂಟಿ. ವೈ? ನಾನೇ ಇಲ್ವಾ? ಐ ಆಮ್ ಮಾಸ್ಟರ್ ಆಫ್ ಗಿಟಾರ್, MG. 15 ವರ್ಷ ಗಿಟಾರ್ ಕಲ್ತಿದ್ದೀನಿ, ನಾನ್ ಕಲಿಸ್ತೀನಿ ಅವ್ರಿಗೆ. ಟೈಮ್ ಆಯ್ತು, ಬರ್ತೀನಮ್ಮ. ಆಂಟಿ, ಐ ಆಮ್ ಕನ್ಫರ್ಮ್ ನೋ ಟೀಚಿಂಗ್ ಗಿಟಾರ್ ಫಾರ್ ಹರ್. ಆಂಟಿ, ಗಿಟಾರ್ ಕಲಿಬೇಕು. ನೀನು 6 ಗಂಟೆ ಒಳಗೆ ಗಿಟಾರ್ ಕಲಿಯೋದು ಅಂದ್ರೆ ಚಿನ್ನಿ ದಾಂಡ್ಲಾಡ್ದಂಗ ಅಲ್ಲ ಕಣಯ್ಯ. ಗುರುಜಿ, ಕೃಷಿ ಇದ್ರೆ ಮನುಷ್ಯ ಋಷಿ ಆಗ್ಬೋದು, ಮಹಾಪುರುಷ ಆಗ್ಬೋದು. ಚಂದ್ರಮಂಡಲಕ್ಕೆ ಹೋದ್ ಬಂದ್ ಜಾತಿರಿ ನಾವು. ಆಫ್ಟರ್ ಆಲ್ ಜುಜುಬಿ ಗಿಟಾರ್ 6 ಗಂಟೆಲಿ ಕಲಿಯಕ್ಕಾಗಲ್ಲ. ಚಂದ್ರಮಂಡಲಕ್ಕೆ ಹೋದ್ರೇನು ಸೂರ್ಯ ಮಂಡಲಕ್ಕೆ ಹೋದ್ರೇನು ಗಿಟಾರ್ 6 ಗಂಟೆಲಿ ಕಲಿಯಕ್ ಆಗಲ್ಲಯ್ಯ. ಸರಿ, 6 ಗಂಟೆ ಬೇಡ, 2 ಗಂಟೆ ತಗೊಳ್ಳಿ. 8 ಗಂಟೆಲಿ ಕಲಿಸಿ. ಜೀಸಸ್, ನೋಡಯ್ಯ, ನನ್ನಿಂದಲ್ಲ ಈ ಪ್ರಪಂಚದಲ್ಲಿ ಯಾರಿಂದಲೂ 8 ಗಂಟೆ ಒಳಗೆ ಗಿಟಾರ್ ಕಲ್ಸಕ್ ಆಗಲ್ಲ ಕಣಯ್ಯ. ಸುಮ್ನೆ ನನ್ ತೊಂದರೆ ಕೊಡ್ಬೇಡ, ಬಿಟ್ಬಿಡಯ್ಯ ನನ್ನ. ಗುರುಜಿ ಹೇಳ್ಬೇಡಿ ಗುರುಜಿ ಪ್ಲೀಸ್. ಇದು ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಬೇಕಾದ್ರೆ ಇನ್ನೂ 2 ಗಂಟೆ ಜಾಸ್ತಿ ತಗೊಳ್ಳಿ. ಹೋಲ್ಸೆಲ್ಲ 10 ಗಂಟೆ ಪ್ರೀಸ್ ಒಳಗೆ ಚೋಡ್ಬಿಟ್ಟಿದೀನಿ. ದಯವಿಟ್ಟು ನೀವೇ ಕಲ್ಸ್ಕೊಡ್ಬೇಕು ಗುರುಜಿ. ಓ ಜೀಸಸ್, ಅವರೆಲ್ಲ ಬೇಡ ಗುರುಜಿ, ನೀವೇ ಕಲ್ಸ್ಕೊಡಿ ಪ್ಲೀಸ್. ಗುಡ್ ಮಾರ್ನಿಂಗ್ ಮಾಸ್ಟರ್ಜಿ. ನಮಸ್ಕಾರ ಡಾಕ್ಟರ್. ಏನ್ ಇಷ್ಟು ದೂರ ಬಂದ್ಬಿಟ್ರಿ? ನನ್ ಮಗಳಿಗೆ ಗಿಟಾರ್ ಹೇಳ್ಕೊಡ್ಬೇಕು, ಅದಕ್ಕೋಸ್ಕರ ಬಂದೆ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ, ನೀವ್ಯಾಕೆ ಇಷ್ಟು ದೂರ ಬಂದ್ರಿ? ಪರವಾಗಿಲ್ಲ, ನಾಳೆ ಒಳ್ಳೆ ದಿವಸ. ವಿಲ್ ಯು ಪ್ಲೀಸ್ ಕಮ್? ಆಗ್ಲಿ ಡಾಕ್ಟ್ರೆ, ನಾಳೆ ಬೆಳಗ್ಗೆ ಬಂದು ಕಲ್ಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾರು? ರಮೇಶ್, ನೀನೇನಿಲ್ಲಿ ಗಿಟಾರ್ ಕಲ್ತ್ಕೊಳಕ್ ಬಂದ್ಯಾ? ಅದು ಅಮೆರಿಕ ಹೋಗಿದ್ನಲ್ಲ, ಗಿಟಾರ್ ಔಟ್ ಆಫ್ ಟಚ್, ಕಲಿಯ ನಾನ್ ಬಂದೆ. ಅದಕ್ಕೆ ನಿನಗೆ ಯಾಕೆ ತೊಂದ್ರೆ ಅಂತ ನಾನ್ ಮಾಸ್ಟರ್ ಹತ್ರ ಬಂದೆ. ಪರವಾಗಿಲ್ಲ, ಸುಮಾರಾಗಿ ಬಾರಿಸ್ತಾರೆ ನಮ್ಮವರು, ನೋಡಿ ಬಾರಿಸಿ. ಓ ಜೀಸಸ್. ಮಾಸ್ಟರ್, ನಾನ್ ಬರ್ತೀನಿ, ನಾಳೆ ಆಗ್ಲಿ ಖಂಡಿತ ಡಾಕ್ಟರ್, ಬರ್ಬೇಕು. ಹೋಗ್ ಬನ್ನಿ. ಓಕೆ ರಮೇಶ್, ಬರ್ತೀನಿ. ರಮೇಶ್, ಏನಿದು ಗಿಟಾರ್ ಅಂಗಡಿ ಯಾವಾಗ ಸ್ಟಾರ್ಟ್ ಮಾಡ್ದೆ? ಅಲ್ಲ ಆಂಟಿ, ಕಸ್ತೂರಿ ಗಿಟಾರ್ ಕಲಿತಿದ್ದಾಳಲ್ಲ, ಅದಕ್ಕೆ ಪ್ರಪಂಚದ ಅತ್ಯುತ್ತಮ ಗಿಟಾರ್ಗಳನ್ನ ತಂದಿದ್ದೀನಿ. ಇಲ್ಲಿ ನೋಡಿ, ದಿಸ್ ಗಿಟಾರ್ ಮೇಡ್ ಇನ್ ಜರ್ಮನಿ, ದಿಸ್ ಇಸ್ ಮೇಡ್ ಇನ್ ಫ್ರಾನ್ಸ್. ಈ ಗಿಟಾರ್ ನೋಡಿ, ಆಸ್ಟ್ರೇಲಿಯಾ, ಇದು ಅಮೆರಿಕನ್. ಎಲ್ಲ ಲೋಕಲ್ ತರಾನೇ ಕಾಣಿಸ್ತಿದ್ಯಲ್ಲ. ಹೌದು ಮೇಡಮ್, ಇದೆಲ್ಲ ತುಮಕೂರಲ್ಲಿ ಮಾಡಿದ್ರು. ರಮೇಶ್, ಮಾಸ್ಟ್ರು ನಮ್ ಕಸ್ತೂರಿಗೆ ಆಗ್ಲೇ ಗಿಟಾರ್ ತಂದಿದ್ದಾರೆ. ಆಗ್ಲೇ ಬಂದ್ಬಿಟ್ನಾ? ಏಯ್, ಬಾ ಕಾಫಿ ಕುಡಿಯೋಣ. ಬನ್ನಿ ಮಾಸ್ಟರ್ಜಿ. ನೀನೆಲ್ಲ ಹೋಗ್ತಿದ್ಯಾ? ಕಾಫಿಗೆ ಸರ್. ಮನೆಗೆ ಹೋಗಿ ಕುಡಿಯಯ್ಯ. ಬಾ ಕೂತ್ಕೋ. ಸಕ್ಕರೆ ಹಾಕೋ. ಸಕ್ಕರೆ. Three, 4, 5, 6. ಜಾಸ್ತಿ ಆಯ್ತು, ಬೇಡ. ಸಾರಿ ಆಂಟಿ, ಅದು ಕನ್ಫ್ಯೂಷನ್. ಆಫೀಸಲ್ಲಿ ಕೆಲಸ, ಟೆನ್ಷನ್. ಆಂಟಿ, ನೀವೇನ್ ಟೆನ್ಷನ್ ಹ್ಯಾಂಡಲ್ ಮಾಡ್ತೀರಾ? ವರ್ಷದಲ್ಲಿ 365 ದಿನಾನು ಆಪರೇಷನ್, ಹಾಸ್ಪಿಟಲ್, ಪೇಷಂಟ್ ಒಂದು ಓಡಾಡ್ತಿರ್ತೀರಾ. ಅದು ಈ ಮೈಂಡ್ ಹೆಂಗ ರಿಲೀವ್ ಮಾಡ್ಕೊಳ್ತೀರಾ? ಕಾಫಿ ಕುಡಿ. ಅಲ್ಲ, ರೆಸ್ಟ್ ತಗೋಬೇಕು ಅಂತ. ಬೇಕು. ಏನ್ ಮಾಡಕ್ಕಾಗತ್ತಪ್ಪ? ಏನ್ ಮಾಡೋದು ಅಂದ್ರೆ ಮಾಡ್ಕೋಬೇಕಪ್ಪ. ಏನ್ ಮಾಡ್ಬೇಕು? ಏನ್ ಬೇಕಾದ್ರೆ ಪಿಕ್ನಿಕ್ ಹೋಗ್ಬೋದು. ಎಲ್ಲಿಗೆ ಹೋಗೋದಪ್ಪ? ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಂದಿ ಜೋಕ ಅಲ್ವಾ? ಹಾ ಆಂಟಿ, ಒಂದು ಐಡಿಯಾ. ಹಾ ನಾಳೆ ನಿಮಗೂ ರಜಾ, ಹಾ ನನಗೂ ರಜಾ. ಹಾ. ಜಾಲಿಯಾಗಿ ನಂದಿ ಪಿಕ್ನಿಕ್ ಹೋಗ್ಬರೋಣ. ನೀನು ನಾನು ಹಾ, ಇಬ್ರೇ ನಂದಿ ಹಿಲ್ಸ್ ಹೋಗೋಣ.
ನೀವಿಬ್ರೆ. ಇಬ್ರೇ ಇಬ್ರೆ ಇಬ್ರೇ ಇವರೊಬ್ರೆ ಮನೇಲಿ ಏನ್ ಮಾಡ್ತಾರೆ? ಅವಳ ಮನೇಲಿ ಇರ್ಲಿ ಇರ್ಲಿ ಇರ್ಲಿ, ಬರ್ಲಿ ಆಂಟಿ, ನಮ್ಗೇನ್ ತೊಂದರೆ ಇಲ್ಲ. ಬೇಡ ಅವಳ ಮನೇಲೇ ಇರ್ಲಿ. ಬರ್ಲಿ ಆಂಟಿ. ಓಕೆ. ಓಕೆ ಅಂದ್ರೆ ಏನಂತ ಗೊತ್ತಾ ನಿನಗೆ? ಓಕೆ ಅಂದ್ರೆ ಅಮೆರಿಕಾದಲ್ಲಿ ಮಾತ್ರ ಓಕೆ ಅಂತ ಹೇಳ್ಬಾರ್ದು. ಅಮೆರಿಕಾದಲ್ಲಿ ಓಕೆ ಅಂದ್ರೆ O for 1, K for kiss. ಓಕೆ ಅಂದ್ರೆ 1 ಕಿಸ್. ಜೋಕ್ ಅಂತ ಅನ್ಸಿಲ್ವಾ ನಿನಗೆ? ಹೇ ಫ್ಯಾಂಟಾಸ್ಟಿಕ್, ಲುಕ್ ದೇರ್. ಲವ್ ಬರ್ಡ್ಸ್ ನೋಡು ಎಷ್ಟು ಮುದ್ದಾಗಿ ಪ್ರೀತಿ ಮಾಡ್ತಾ ಇವೆ. ಬ್ಯೂಟಿಫುಲ್ ಲವ್ ಬರ್ಡ್ಸ್. ಅವಕ್ಕೆ ಲವ್ ಮಾಡೋದು ಬಿಟ್ರೆ ಬೇರೆ ಏನು ಬರೋದೇ ಇಲ್ಲ. ಅದಕ್ಕೆ ನಾವು ಲವ್ ಬರ್ಡ್ಸ್ ಅಂತ ಕರೆಯೋದು. ನಾವು ಅವ್ರ ಸಹವಾಸ ಮಾಡಿಬಿಟ್ರೆ ಪ್ರಪಂಚನೆಲ್ಲ ಮರೆತು ದಿನ ಪೂರ್ತಿ ಲವ್ ಮಾಡ್ತಾನೆ ಇರ್ತೀವಂತೆ. ಮುಂದಿನ ಜನ್ಮದಲ್ಲಿ ಲವ್ ಬರ್ಡ್ಸ್ ಹುಟ್ಟಿದ್ರು ಹುಟ್ಟಬಹುದು. ನಾನು ನೀನು. ಹಲೋ ಫ್ರೀಸ್, ಡೋಂಟ್ ಮೂವ್. ಕಸ್ತೂರಿ ಎಲ್ಲಿ? ನಾನೇ ಹುಡುಕೋತೀನಪ್ಪ. ನಿನಗೋಸ್ಕರ ಇಡೀ ನಂದಿ ಬೆಟ್ಟ ಹುಡುಕ್ತಾ ಇದ್ದೀನಿ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ನಿನ್ನೆ ನೋಡ್ಕೊಂಡ್ ಬರ್ತಾ ಇದ್ನಾ, ಮುಳ್ಳಿನ ಗಿಡ ಗಮನಿಸಲಿಲ್ಲ, ಚುಚ್ಚಿಬಿಡ್ತು. ನೋ ಪ್ರಾಬ್ಲಮ್, ಬೇಡ ಬೇಡ. ಕೈಲಾಶ್ ಇಂಡಸ್ಟ್ರೀಸ್ ಅಂದೆ ಏನ್ ತಿಳ್ಕೊಂಡಿದ್ದ ನೀವು? ಅವರೇ ಬಂದು ಅಳಿಲು ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಓಹೋ, ನಿರ್ವಾಕಿಲ್ಲ ಇವನ್ ಕೊಬ್ಬು. ಅಲ್ರಿ, ಆದ್ರೆ ರಮೇಶ ಆ ಕಸ್ತೂರಿನ ಇಷ್ಟಪಟ್ಟಿನಿ ಅಂತ ಹೇಳ್ತಾ ಇದ್ದಾನಲ್ರಿ. ಅವನ ಉದ್ದೇಶ ಅದು ಏನೀಗ? ವಾಸಂತಿ ಮಗಳು ಯಾವತ್ತೂ ಸತ್ತು ಹೋಗಿದ್ದಾಳೆ. ಈ ಕಸ್ತೂರಿ ಯಾರು? ಹಿಂದ್ ಗೊತ್ತಿಲ್ಲ, ಮುಂದ್ ಗೊತ್ತಿಲ್ಲ. ಇವನ್ ಇಷ್ಟಪಟ್ಟ ಅಂತ ಯಾವಳನ್ನ ಕರ್ಕೊಂಡ್ಬಂದು ಮದುವೆ ಮಾಡಕಾತ? ಅಲ್ರಿ, ಮದುವೆ ಮಾಡ್ಕೊಂಡು ಸಂಸಾರ ಮಾಡೋದು ಅವನು ಇಷ್ಟಪಟ್ಟಿದ್ದ ಹುಡುಗಿನ ನಾವೇ ನಿಂತು ಮದುವೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅವ್ನ್ ಮೊದ್ಲೇ ಮೊಂಡ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಒಂದ್ ವೇಳೆ ನಾವು ಅವ್ನ ವಿರೋಧವಾಗಿ ನಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಆಗ ಅವನು ನಾನ್ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತಾನೆ. ಹಾಗ ನಾವೇನ್ ಮಾಡೋಣ? ಓಕೆ, ಏನು ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಿ? ವಿಧಿ ಅನ್ನೋ ಪ್ರವಾಹದಲ್ಲಿ ಮನುಷ್ಯರು ಕಾಗದ ದೋಣಿ ತರಹ ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಅದು ಎಲ್ಲಿ ಕೊಚ್ಕೊಂಡು ಹೋಗುತ್ತೋ, ಯಾವ ತೀರಾನ ಸೇರಿಸುತ್ತೋ ಯಾರಿಗೂ ಗೊತ್ತಾಗಲ್ಲ. ಹತ್ರ ಸಿಗೋ ದಡಾನ ಹಿಡ್ಕೊಳ್ಳೋರೇ ಜಾಣರು. ಮನುಷ್ಯನ ಲೈಫು ತುಂಬಾ ಶಾರ್ಟ್. ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಕಳೆದು ಹೋದದ್ದನ್ನೇ ಜ್ಞಾಪಿಸ್ಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಕೈಗೆ ಸಿಗದ ವಸ್ತುವಿಗಾಗಿ ಕಾಯ್ತಾ ಇರೋದು ಮೂರ್ಖತನ. ರಮೇಶ ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದಾನೆ. ನಿನ್ನನ್ನೇ ಮದುವೆ ಆಗ್ಬೇಕು ಅಂತಿದ್ದಾನೆ. ರಮೇಶ ಒಳ್ಳೆ ಹುಡುಗ, ಎಜುಕೇಟೆಡ್, ವೆಲ್ ಸೆಟಲ್ಡ್. ನಿನ್ನಿಷ್ಟ ಏನಮ್ಮ?
ಇಲ್ಲ ಡಾಕ್ಟ್ರೇ, ನಾನು ಗೋವಿಂದನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಗೋವಿಂದನ ಅವನೆಲ್ಲಿದ್ದಾನೆ? ಆ ದಿನ ನೀನ್ ಬಿಟ್ಟು ಹೋದ್ಮೇಲೆ ಮತ್ತೆ ಬರಲೇ ಇಲ್ಲ. ಅವನ್ ಬದುಕಿದಾನೋ ಅಥವಾ ಒಂದು ಗೊತ್ತಿಲ್ಲ. ಕಸ್ತೂರಿ, ನೀನಿನ್ನೂ ಅವನ ಮೇಲೆ ಆಸೆ ಇಟ್ಕೊಳ್ಳೋದು ತುಂಬಾ ತಪ್ಪು. ಸರಿಯಾಗಿ ಯೋಚನೆ ಮಾಡಿ ನೋಡು. ನಾನು ಮದುವೆ ಆಗೋದಾದ್ರೆ ಗೋವಿಂದನ್ ಮಾತ್ರ. ನಾನು ನಿಮ್ಮ ಮಾತು ಗೊಪ್ಪಲಿಲ್ಲ ಅಂತ ಬೇಜಾರಾಯ್ತಾ? ನಾನು ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ? ನನಗೂ ನಿನಗೂ ಏನ್ ಸಂಬಂಧ? ಇಷ್ಟಕ್ಕೂ ನಾನು ಯಾರು? ನಾನೇನ್ ನಿನ್ನ ಹೆತ್ತ ತಾಯಿನ? ಬೆಳಗ್ಗೆ ನಾನೇ ಹೇಳಿದ್ದೆ, ನಮ್ ಕೈಗೆ ಸಿಗದ ವಸ್ತುವಿಗಾಗಿ ಕಾಯ್ಬಾರ್ದು, ಅದು ಮೂರ್ಖತನ ಅಂತ. ಈಗ ನಾನೇ ಆ ಮೂರ್ಖ ಕೆಲಸ ಮಾಡ್ತಾ ಇದ್ದೀನಿ. ಆ ದಿವಸ ನಿನ್ ಕಣ್ಣಿನ ಬಟ್ಟಿ ಬಿಚ್ಚಿದಾಗ ತಾಯಿ ಹೊಟ್ಟೆಯಿಂದ ಬಂದ ಮಗು ಕಣ್ಬಿಟ್ಕೊಂಡು ಹೊರಗಿನ ಪ್ರಪಂಚ ನೋಡೋ ಹಾಗೆ ನೀನ್ ಖುಷಿಯಿಂದ ಎಲ್ಲ ನೋಡ್ತಾ ಇದ್ದೆ. ಅದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನನ್ನ ಮಗಳ ರೂಪನ ನಿನ್ ರೂಪದಲ್ಲಿ ನೋಡಿ ಮತ್ತೆ ನನ್ನ ಮಗಳು ನನಗೆ ಸಿಕ್ಬಿಟ್ಲು ಅಂತ ನಾನು ತುಂಬಾ ಸಂತೋಷ ಪಟ್ಬಿಟ್ಟೆ. ಆದ್ರೆ ಈಗ ನನ್ಗನ್ಸುತ್ತೆ ನಾನು ಹಾಕಿದ ಲೆಕ್ಕಾಚಾರ ಎಲ್ಲ ತಪ್ಪು ಅಂತ. ನೀನ್ ನನಗೆ ಸ್ಪಂದಿಸ್ಲಿಲ್ಲ. ಇದೆಲ್ಲ ಋಣ ಬಂಧ ಇರ್ಬೇಕು. ಮಲಕ್ಕೋ ಹೋಗಮ್ಮ. ನೀನ್ ನನ್ನ ಮಗಳ ಸ್ಥಾನ ತುಂಬ್ತೀಯಾ ಅಂತ ಆಸೆ ಪಟ್ಟಿದ್ದೆ. ಅದು ತಪ್ಪು ಅಂತ ಈಗ ಗೊತ್ತಾಯ್ತು. ಬೇಗ ಬಂದ್ಬಿಡ್ತೀನಿ ಕಸ್ತೂರಿ. ನಿನ್ ಬಿಟ್ಟು ಎಲ್ಲೋಗ್ತೀನಿ. ಕಸ್ತೂರಿ, ಎಲ್ರಿಗೂ ಕಣ್ಣು ಆ ದೇವ್ರು ಕೊಡ್ತಾನೆ. ನಿನ್ಗೆ ಆ ಡಾಕ್ಟ್ರಮ್ಮ ಕೊಡ್ತಾರೆ. ನಮ್ಗೆ ಆ ಡಾಕ್ಟ್ರೇ ದೇವತೆ. ನೀವು ಒಂಟಿನ ಡಾಕ್ಟ್ರೇ? ಇಲ್ಲಮ್ಮ, ನಾನು ಒಂಟಿ ಅಲ್ಲ. ನನ್ನ ಜೊತೆ ನೀನಿದೆಯಲ್ಲ. ಕಸ್ತೂರಿ, 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 ಅಯ್ಯೋ ದೇವ್ರೆ, ಕಸ್ತೂರಿ ಎಲ್ಲ ಹೊಟ್ಟೋದ್ಲಪ್ಪ ಇವಳು. ನಾಯರ್, ಕಸ್ತೂರಿ ನೋಡಿದ್ರಾ? ನೋಡ್ಲಿಲ್ಲ ಅಮ್ಮವ್ರೆ. ದೇವ್ರೆ, ನಾನೆಂಥ ತಪ್ಪು ಕೆಲಸ ಮಾಡಿಬಿಟ್ಟೆ. ನಾನೆಂಥ ಸ್ವಾರ್ಥಿ. ನನ್ನ ಮೇಲೆ ಎಷ್ಟೊಂದು ಮಮತೆ ತೋರಿಸಿದ ತಾಯಿಗೆ ನಾನು ಎಷ್ಟೊಂದು ನೋವು ಕೊಟ್ಟೆ. ನನಗೆ ಕಣ್ಕೊಟ್ಟ ದೇವತೆ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿಬಿಟ್ಟೆ. ದೇವ್ರೆ, ನನ್ನ ಈ ನಿರ್ಧಾರನ ಕ್ಷಮಿಸು. ಎಲ್ಲಿಗೆ ಹೋಗಿದ್ಯಮ್ಮ? ಯಾರಿಗೂ ಹೇಳ್ದೆ? ಅಮ್ಮ, ತಪ್ಪಾಯ್ತಮ್ಮ. ನಾನು ನಿಮಗೆ ಸಮಾಧಾನ ಆಗೋ ಹೋಗಿ ನಡ್ಕೋತೀನಿ. ನೀವು ಯಾವಾಗ್ಲೂ
ಸಂತೋಷವಾಗಿರೋ ಹಾಗೆ ನಾನು ನೋಡ್ಕೋತೀನಿ. ಸರ್, ಮೈಸೂರಿಂದ ಫೋನ್. ಹಲೋ, ಹೇಳಿ ಮಮ್ಮಿ. ಏನು ನನ್ನ ಕಸ್ತೂರಿ ಮದುವೆಗೆ ಡಾಕ್ಟರ್ ಆಟಿ ಒಪ್ಕೊಂಡ್ರಾ? ಕಳ್ಳೆಕಾಯ್ ಗರ್ಮ ಗರಂ ಕಳ್ಳೆಕಾಯ್. ಕೊನೆಗೂ ಕಡ್ಲೆಕಾಯಿ ತಿನ್ನೋ ಗತಿನೇ ಆಗೋಯ್ತು. ಇದಕ್ ಮುಂಚೆ 5 ಸ್ಟಾರ್ ಹೋಟ್ಲಲ್ಲಿ ಚಿಲ್ಲಿ ಚಿಕನ್ ತಿಂತಾ ಇದ್ರಿ. ಮಗನೇ, ಆ ಗಿಣಿ ಛಾತ್ರದ ಅವತ್ತೇ ಹೇಳ್ದ, ಏನಂದ? ಈ ನನ್ನ ಮಗನ ಅಸ್ಟೆಂಟ್ ಆಗಿ ಇಟ್ಕೋಬೇಡ, ಶುನಿ ಕಾಟ ಬಂದ್ಬಿಡುತ್ತೆ ಅಂತ. ದುರದೃಷ್ಟ ನನ್ ಮೇಲೆ ಇರ್ಬೇಕಾದ್ರೆ ಆ ಶನಿ ನಿಮ್ ತಲೆ ಮೇಲೆ ಹಾಕಿ ಕೂತ್ಕೊಂಡ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನನ್ಗ ಅರ್ಥ ಆಯ್ತು ಬಿಡಿ. ಹೇಗೆ? ಆ ಶಂಕರಪ್ಪ ನೋಡಿ ಇಂಪೋರ್ಟೆಡ್ ಕ್ಯಾಮ್ರಾ ತಂದು ಹೇಗೆ ಇಂಪ್ರೂವ್ ಮಾಡ್ತಾವನೆ. ನೀವು ಇದೀರಾ ನಿಮ್ ತಾತನ ಕಾಲದ ಕ್ಯಾಮ್ರಾ ಇಟ್ಕೊಂಡು, ಯಾರೀ ಬರ್ತಾರೆ? ದೇಶದಲ್ಲಿರೋ ಲಾಟ್ರಿ ಟಿಕೆಟ್ ಎಲ್ಲ ನಾನು ತಗೋತಾನೆ ಇದೀನಿ. ಹ. ಯಾವ್ದಾರು ಒಂದ್ ಟಿಕೆಟ್ ಹೊಡಿಲಿ, ಹ. ಹೊಸ ಕ್ಯಾಮ್ರಾ ತಗೊಂಡು ಈ ಹಳೆ ಕ್ಯಾಮ್ರಾ ರೋಡಿಗೆ ಬಿಸಾಕ್ಬಿಡ್ತೀನಿ. ಗುರು, ಹ? ದಿನ ಈ ರೀತಿ ಲಾಟರಿ ಟಿಕೆಟ್ ತಗೊಂತಾ ಇದ್ರೆ ಹ. ರೋಡ್ಗೆ ಕ್ಯಾಮ್ರಾ ಬೀಳಲ್ಲ, ನೀವು ಬೀಳ್ತೀರಾ. ಹ? ನಾನಾ? ಹ. ಹ. ಗುರು, ಇಲ್ಲಿ ನೋಡ್ ಗುರು, ಮೇಡ್ ಫಾರ್ ಹ. ಈಚ್ ಅದರ್ ಫೋಟೋ ಕಾಂಟೆಸ್ಟ್. ಹಂಗಂದ್ರೆ ಇಂಗ್ಲಿಷ್ ಅರ್ಥ ಆಗಲ್ಲ. ಅಂದ್ರೆ ಸುಂದರ ಜೋಡಿ ಫೋಟೋಗೆ ₹1,00,000 ಬಹುಮಾನವಂತೆ. ಅಯ್ಯೋ ಬಿಡಯ್ಯ, ನಾನ್ ಹೆಂಡತಿ ಸತ್ತೋದ್ಲು, ಹ. ನಿನ್ ಹೆಂಡತಿ ಓಡೋದ್ಲು, ನಮ್ಗೆ ಯಾಕಯ್ಯ? ನನ್ನ ವಿಷಯ ನಿನ್ನ ವಿಷಯ ಎಲ್ಲ ಹೇಳ್ತಾ ಇರೋದು. ಹ. ಈ ಕ್ಯಾಮ್ರಾದಲ್ಲಿ ಎಷ್ಟೋ ಜೋಡಿ ಫೋಟೋ ತೆಗೆದಿದ್ದೀವಾ, ಅದ್ರ ನೆಗೆಟಿವ್ ನಮ್ಮ ಹತ್ರ ಇದೆಯಾ? ಇದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಹ. ಅಲ್ಲಿ ಕಳಿಸ್ಬಿಡೋಣ. ₹1,00,000, ಅವ್ರಿಗೆ 50%, ನಮಗೆ 50%. ಏನಂತ? ಟೊಮ್ಯಾಟೊ ಕೋಸು, ಟೊಮ್ಯಾಟೊ ಕೋಸು, ₹5 ಕೆಜಿ ಟೊಮ್ಯಾಟೊ ಕೋಸು. ಟೊಮ್ಯಾಟೊ ಕೋಸು, ₹5 ಕೆಜಿ ಟೊಮ್ಯಾಟೊ ಕೋಸು. ಟೊಮ್ಯಾಟೊ ಕೋಸು ₹5 ಕೆಜಿ, ₹5 ಕೆಜಿ ಟೊಮ್ಯಾಟೊ ಕೋಸು, ₹5 ಕೆಜಿ. ಇದೇನ್ ಶೆಟ್ರೆ, ತರಕಾರಿ ಮಾರ್ತಾ ಇದ್ದೀರಾ? ಗೋವಿಂದ, ನಿನ್ನಂತ ಅಮಾಯಕನಿಗೆ ಶಿಕ್ಷೆ ಕೊಡಿಸಿದ್ದಕ್ಕೆ ಆ ದೇವ್ರು ಕೊಟ್ಟ ಶಿಕ್ಷೆ ಇದು. ಅಗ್ನಿ ಸಾಕ್ಷಾತ್ ತಾಳಿ ಕಟ್ಟಿಸ್ಕೊಂಡಲ್ಲಿ ಹೆಂಡ್ತಿ ತನ್ನ ಹಣ ಒಡವೆ ಎಲ್ಲ ದೋಚ್ಕೊಂಡು ಆ ಎದುರು ಮನೆ ರಂಬಾಕೋಲ ಜೊತೆ ಓಡೋಗ್ಬಿಟ್ಲು ಗೋವಿಂದ. ನಾನ್ ಬೀದಿ ಬಿಕಾರಿ ಆಗ್ಬಿಟ್ಟೆ ಗೋವಿಂದ. ಹೊಟ್ಟೆ ಪಾಡಿಗೋಸ್ಕರ ತರಕಾರಿ ಮಾರ್ತಾ ಇದ್ದೀನಿ ಗೋವಿಂದ. ಶೆಟ್ರೆ, ಇದು ನಾನು ಜೈಲಲ್ಲಿ ಕೆಲಸ ಮಾಡ್ತಿದ್ದಾಗ ಕೊಟ್ಟಿರೋ ₹1,000 ಸಂಬಳ ಇದು. ಇದನ್ನ ನೀವೇ ಇಟ್ಕೊಳ್ಳಿ. ಇನ್ ಬಾಕಿ ₹19,000 ನಾನು ನಿಮ್ಗೆ ಕೊಡ್ಬೇಕು. ಸರಿನಾ ಶೆಟ್ರೆ? ಅಯ್ಯೋಯ್ಯೋ, ಬೇಡಪ್ಪ ಬೇಡ. ನಿನ್ನ ಜೈಲಿಗೆ ಕಳಿಸಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ನು ಈ ಹಣ ತಗೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ? ಬೇಡಪ್ಪ ಬೇಡ ಗೋವಿಂದು, ಬೇಡ. ಶೆಟ್ರೆ, ವಾಚ್ಮನ್ ತಾತ ಹೇಗಿದ್ದಾರೆ? ನೀನ್ ಜೈಲಿಗೆ ಹೋದ ದಿವ್ಸನೇ ಎದೆ ಹೊಡೆದು ಸತ್ತೋದ್ರು. ನೋಡಿ, ಇಷ್ಟು ವೆಡ್ಡಿಂಗ್ ಕಾರ್ಡ್ಸ್ ಅಲ್ಲಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ. ನೀನೇ ಒಂದ್ ಸೆಲೆಕ್ಟ್ ಮಾಡು. ಇದು ನೋಡಿ ಆಂಟಿ, ಈ ಹೃದಯದಲ್ಲಿ ಅವಳ ಫೋಟೋ, ಈ ಹೃದಯದಲ್ಲಿ ನನ್ನ ಫೋಟೋ, ಹೃದಯಗಳ ಸಂಗಮ ತೋರಿಸ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಕಸ್ತೂರಿ ಮನೆ ಇತ್ತಲ್ಲ, ಅದನ್ನೆಲ್ಲ ಹೊಡೆದಾಕಾಗೋಯ್ತು. ಈಗ ಬೇಗ ಬೇಗ. ಅವ್ರು ಎಲ್ಲಿದ್ದಾರೆ? ಗೊತ್ತಿಲ್ಲ ಸ್ವಾಮಿ. ಇದು ತಿರುಪತಿ ಗೋವಿಂದ. ವೆರಿ ಗುಡ್. ನಿಮ್ಗೆ ಓಕೆನಾ? ಯಾವಾಗ್ಲೂ ದೇವ್ರ ಫೋಟೋ ಇರ್ಬೇಕು, ಆಗ್ಲೇ ಒಳ್ಳೇದಾಗ. ನಿಮಗೆ ಓಕೆನಾ? ಓಕೆ. ಆಂಟಿಗೆ ಓಕೆ ಅಂತೆ. ಕಸ್ತೂರಿ ಓಕೆನಾ?
ಎಲ್ಲಿದ್ದು ಇಷ್ಟ ದಿನ? ನಿನಗೋಸ್ಕರ ಎಲ್ಲೆಲ್ಲ ಹುಡುಕಿದೀನಿ ಗೊತ್ತಾ ನಾನು? ಅದಲ್ಲೋ ಮಾತಾಡ. ನಾನು ಅಮೆರಿಕೆಯಿಂದ ಬರೋ ಕಾಯಕ್ಕಾಗಲ್ವಾ ನಿನ್ಗೆ? ದೊಡ್ಡ ಮನುಷ್ಯ ಆಗ್ಬಿಟ್ಯಾ? ಏನ್ ಮಾಡ್ಲಿ ರಮೇಶ್, ಏನೇನೋ ಆಗೋಯ್ತು. ಏನಾಯ್ತು ಅಂತ ನಾನು ಊಹೆ ಮಾಡಕ್ ಬರುತ್ತೆ ಕಣ. ನಾನು ಹೋಗ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮ ನಿನ್ನ ಟಿಕೆಟ್ ಕೊಟ್ರು ಅಲ್ಲ? ರಮೇಶ್, ಅಪ್ಪ ಅಮ್ಮ ದೇವ್ರ ಸಮಾನ ಕಣ. ಇಷ್ಟ ದಿನ ನನ್ಗೆ ಅನ್ನ ಹಾಕಿ ದೊಡ್ಡವನ್ ಮಾಡಿದ್ರು. ಅದನ್ನ ಸಾಯ ತನಕ ಮರೆಯಲ್ಲ, ಸಾಯ ತನಕ ಮರೆಯಲ್ಲ. ಹೇ, ಅವ್ರೇನೋ ದೊಡ್ಡದಾಗಿ ಕಿಸಿದ್ಬಿಟ್ರು ನಿನ್ಗೆ. ನ್ಯಾಯವಾಗಿ ನೋಡಿದ್ರೆ ನಿಮ್ಮ ಅಮ್ಮನ ಆಕ್ಸಿಡೆಂಟ್ ಅಲ್ಲಿ ಸಾಯಿಸಿದ ಕೋರ್ಟ್ಗೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗಿತ್ತು ಅಲ್ಲಿ. ಅದಕ್ಕೆ ಬಲ ನೀನ್ ಬೆಳ್ಸಿದ್ರು ಇಟ್ಕೋ. ನೋಡೋ, ಅವ್ರ ಋಣ ನಿನ್ ಮೇಲೆ ಏನೂ ಇಲ್ಲ, ಅರ್ಥ ಆಯ್ತಾ? ನಡಿ ಮನೆಗೆ, ನಡಿಯಪ್ಪ. ಕೂತ್ಕೊಳ್ಳ. ಅದನ್ನ ಡೀಟೇಲ್ ಆಗಿ ನೋಡಿ ಚೆಕ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಇನ್ನೊಂದು ಗುಡ್ ಮಾರ್ನಿಂಗ್ ಹೇಳಿ. ನನಗಲ್ರಿ, ಇವ್ರಿಗೆ. ಗುಡ್ ಮಾರ್ನಿಂಗ್ ಸರ್. ಯಾರು ನೋಡ್ತಿದ್ದೀರಾ? ಇವ್ರ ಹೆಸರು ಗೋವಿಂದ್, ನನ್ನ ಕ್ಲೋಸ್ ಫ್ರೆಂಡ್. ನಾ ಇಬ್ರು 2 ದೇಹ 1 ಪ್ರಾಣ ಇದ್ದಾಗೆ. ಇನ್ಮೇಲೆ ಈ ಹೋಟ್ಲಿಗೆ ಇವರು ಒಂದು ಪಾರ್ಟ್ನರ್. ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿರೋ ಅಷ್ಟೇ ರೆಸ್ಪೆಕ್ಟ್ ಮಿಸ್ಟರ್ ಗೋವಿಂದ್ ಕೊಡಬೇಕು. ಓಕೆ? ಓಕೆ ಸರ್. ಪಾಪ ಮೊದಲು ನೀನು ಅವತಾರ ಚೇಂಜ್ ಮಾಡ್ಬೇಕು ಕಣ. ಗೋವಿಂದ್, ನಿನಗೊಂದು ಸಸ್ಪೆನ್ಸ್ ನ್ಯೂಸ್ ಇದೆ, ಹೇಳ್ಬಿಡಾ? ನೀನೇ ಗೆಸ್ ಮಾಡಿ ನೋಡೋಣ. ಗೊತ್ತಾಗ್ಲಿಲ್ವಾ? ನಾನ್ ಮದ್ವೆ ಮಾಡ್ಕೋಬೇಕು ಅಂತಿದೀನ್ ಕಣೋ. ಹೌದಾ? ತುಂಬಾ ಸಂತೋಷ ಸುದ್ದಿ. ಯಾರೋ ಅದೃಷ್ಟವಂತೆ? ತೋರಿಸ್ತೀನಿ ಬಾ. ನಡಿ. ಓಕೆ, ಆಗಿದಲ್ಲ ವುಡ್ ಬಿ ಫ್ಯಾಂಟಾಸ್ಟಿಕ್ ಅಲ್ಲ? ರಮೇಶ್, ನೀನ್ ತುಂಬಾ ಅದೃಷ್ಟವಂತ ಕಣ. ತುಂಬಾ ಚೆನ್ನಾಗಿದ್ದಾಳೆ. ಹೆಸರು ಇನ್ನೂ ಚೆನ್ನಾಗಿದೆ, ಕಸ್ತೂರಿ. ಐ ಲವ್ ಹರ್ ವೆರಿ ಮಚ್ ಕಣ. ಏನಮ್ಮ, ಕೃಷ್ಣ ಬರ್ಲಿ ಅಂತ ಹೆಜ್ಜೆ ಗುರ್ತಾಗ್ತಾ ಇದೆಯಾ? ಹಾಕು ಹಾಕು, ಖಂಡಿತ ಈ ದಿನ ಕೃಷ್ಣ ಬಂದೇ ಬರ್ತಾನೆ. ರಮೇಶ್, ನಾವ್ ಎಲ್ಲೋಗ್ತಾ ಇದ್ದೀವಿ? ಕಸ್ತೂರಿನ ಭೇಟಿ ಮಾಡಿಸ್ತೀನಿ. ಫೋಟೋದಲ್ಲಿ ನೋಡಿದ್ನಲ್ಲೋ. ಫೋಟೋಲ್ ಏನೋ ಮಜಾ ಬಂತು, ನೇರವಾಗಿ ನೋಡು. ನಡಿ ನಡಿ ಅಲೋ. ಚಲೋ. ಡಾಕ್ಟರ್ ಅಂತ ನಿಮ್ಗೆ ಪರಿಚಯ ಮಾಡಿಸ್ಬೇಕು ಅಂತಿದ್ದೆ, ಲೇಟ್ ಆಗೋಯ್ತು. ಹಾಸ್ಪಿಟಲ್ ಹೊರಟ್ಬಿಟ್ಟಿರ್ತಾರೆ. ಎನಿವೆ, ನನ್ನ ಕಸ್ತೂರಿ ಇರ್ತಾಳೆ, ಚೆನ್ನಾಗಿ ನೋಡಿ ಹೇಗಿದ್ದಾಳೆ ಅಂತ ಹೇಳ್ಬೇಕು. ಓಕೆ ಕಸ್ತೂರಿ? ತಗೊಂಡ್ ಹೋಗ್ರಮ್ಮ. ಇಲ್ಲ, ನೀವೇ ಕೊಡಿ. ನೀವೇ ತಗೊಂಡೋಗ್ಬೇಕ್ರಮ್ಮ. ಹಾ,
ಕಾಫಿ. ಥ್ಯಾಂಕ್ ಯು. ತಗೊಳಪ್ಪ. ಶೀಸ್ ಕಸ್ತೂರಿ. ಕಸ್ತೂರಿ, ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ. ಕಸ್ತೂರಿ, ನಿನ್ ಕಣ್ ಬಂದ್ಮೇಲೆ ಯಾವ ದೇವ್ರನ್ನ ನೋಡ್ಬೇಕು ಅಂತ ಹೇಳು, ಆ ಫೋಟೋನ ಪಟ್ ಅಂತ ಅಂದ್ಬಿಡ್ತೀನಿ. ನನಗೆ ಕಣ್ ಬಂದ ತಕ್ಷಣ ಮೊದಲು ನಿನ್ನೆ ನೋಡ್ಬೇಕು. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಹೊಡಿತಿಲ್ವಾ? ನಾನು ಹೇಳ್ತೀನಿ, ಇವು ನನ್ನ ಕ್ಲೋಸ್. ಹೇಳೋ, ನೀನ್ ಯಾರು, ನನಗೂ ನಿನಗೂ ಏನ್ ಸಂಬಂಧ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳು. ಹೇಳೋ. ಅಮ್ಮ ಕಸ್ತೂರಿ. ಏನಮ್ಮ ಕಸ್ತೂರಿ, ಗೋಕುಲಾಷ್ಟಮಿ ಜೋರಾಗಿದ್ದಾಗಿದೆ. ನಮ್ಮ ಮನೆಗೆ ಅರ್ಶನ ಕುಂಕುಮಕ್ಕೆ ಬರ್ಬೇಕಮ್ಮ ಇವತ್ತು. ಆಗ್ಲಿ. ಇನ್ನೊಂದೇ ವಾರ ನೀನ್ ಫ್ರೀ ಆಗಿರೋದು. ಮದ್ವೆ ಆದ್ಮೇಲೆ ನಿಂಗೆ ಟೈಮೇ ಸಿಕ್ಕಲ್ಲ. ಯಾಕಂಟಿ? ಮದ್ವೆ ಆದ್ರೆ ಟೈಮ್ ಸಿಗಲ್ವಾ? ನಿಮ್ಗೂ ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ. ಹಲೋ ಅಯ್ಯರ್, ನಾನೇ ರಮೇಶು. ನಿಮ್ಮ ಸರ್ಕಲ್ಗೆಲ್ಲ ಇನ್ವಿಟೇಷನ್ ಹಂಚ್ಬಿಟ್ರಾ? ವೆರಿ ಗುಡ್. ಆಮೇಲೆ ಮದುವೆಗೆ ಬರ್ತಾರಲ್ಲ ನಮ್ಮ ಆಫೀಸ್ ಸ್ಟಾಫ್, ಅವ್ರಿಗೆಲ್ಲ ಸಪರೇಟ್ ಆಗಿ ಹೋಟೆಲ್ ರೂಮ್ ಅರೇಂಜ್ ಮಾಡಿ. ಹಲೋ ರಮೇಶ್. ಹಲೋ ಆಂಟಿ. ಏನಂಟಿ ಇದ್ದಕ್ಕಿದ್ದಾಗೆ? ನಮ್ಮ ಮನೆ ಮದುವೆ ಇನ್ವಿಟೇಷನ್ ಮೊದಲು ನಿಮ್ಮನೆಗೆ ಕೊಡ್ಬೇಕು, ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನ್ಯಾಯವಾಗಿ ನೋಡಿದ್ರೆ ಮೈಸೂರಿಗೆ ಹೋಗಿ ಹಿರಿಯರಿಗೆ ಇನ್ವಿಟೇಷನ್ ಕೊಡ್ಬೇಕು. ಏನಪ್ಪ ಮಾಡ್ಲಿ, ನನಗೆ ಟೈಮೇ ಸಿಗ್ತಾ ಇಲ್ಲ. ಅದು ನಾನು ಒಬ್ಳೆ ಎಲ್ಲ ನೋಡ್ಕೋಬೇಕಲ್ವಾ. ಅದಕ್ಕೇನಂತ ಆಂಟಿ, ಇಲ್ಲೇ ನಮ್ಮ ಮನೆ ಹಿರಿಯರೊಬ್ರು ಇದ್ದಾರೆ, ನನ್ನ ಕ್ಲೋಸ್ ಫ್ರೆಂಡ್. ಅದ್ಯಾರಪ್ಪ ಅಷ್ಟೊಂದು ಕ್ಲೋಸ್ ಫ್ರೆಂಡು? ಗೋವಿಂದ್. ಗೋವಿಂದ್. ಫ್ರೆಂಡ್ಶಿಪ್ಗಿಂತ ಪವಿತ್ರವಾದ ಸಂಬಂಧ ಏನಾದ್ರೂ ಇರೋದಾದ್ರೆ ಅದು ನನ್ನ ಗೋವಿಂದ್ ಸಂಬಂಧ. ಬಂದ. ಏನ್ ರಮೇಶ್? ಏನ್ ನೋಡ್ತಾ ನಿಂತ್ಬಿಟ್ರಿ? ಬಾ ಆಂಟಿ, ಇವನೇ ಗೋವಿಂದ್, ಮೈ ಬೆಸ್ಟ್ ಫ್ರೆಂಡ್. ಇವರು ಡಾಕ್ಟರ್ ಆಂಟಿ, ನಂಗೆ ಅತ್ತೆ ಆಗಿ ಬರೋರು. ನಮಸ್ಕಾರ ಮಾಡೋ. ಮೊದಲನೇ ಇನ್ವಿಟೇಷನ್ ಹಿರಿಯರಿಗೆ ಕೊಡ್ಬೇಕಂತೆ. ಇಲ್ಲಿರೋ ದಿನ ಒಬ್ನೇ ತಗೋ, ಕೊಡಿ. ಇಷ್ಟೆಲ್ಲ ಹೊಡೆತಗಳನ್ನ ತಿಂದು ಕೂಡ ಇಷ್ಟೊಂದು ಶಾಂತವಾಗಿದ್ದೀಯಾ ಅಂದ್ರೆ ನನಗಿಂತ ಚಿಕ್ಕವನಾದ ನಿನಗೆ ನಾನು ಕೈ ಜೋಡಿಸ್ತೀನಿ ಗೋವಿಂದು. ಅಯ್ಯೋ ಬೇಡ ಡಾಕ್ಟ್ರೆ. ಕಸ್ತೂರಿ ಇಷ್ಟಪಟ್ಟು ಮದುವೆ ಆಗ್ತಾ ಇಲ್ಲ ಗೋವಿಂದು, ನನ್ನ ಬಲವಂತದಿಂದ ಆಗ್ತಿರೋದು. ನೀನ್ ಬರಲ್ಲ ಅಂತ ತಿಳ್ಕೊಂಡು ನಾನು ಈ ನಿರ್ಧಾರ ತಗೊಂಡ್ಬಿಟ್ಟೆ. ಈ ಪರಿಸ್ಥಿತಿಲಿ ನಾನೇನ್ ಮಾಡ್ಲಿ ಹೇಳು? ಡಾಕ್ಟ್ರೇ, ನೀವು ತಗೊಂಡಿದ್ದ ನಿರ್ಧಾರದಿಂದ ನನ್ನ ಮನಸ್ಸು ಪೂರ್ತಿ ಸಂತೋಷ ಆಗಿದೆ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ನೀವೇನು ಮಾಡಿದ್ದೀರೋ ನಾನು ಅದನ್ನೇ ಮಾಡ್ತಿದ್ದೆ. ಕಸ್ತೂರಿನ ನನ್ನ ಮದುವೆ ಹಾಕಿದ್ದಿದ್ರೆ ನನ್ನಿಂದ ಏನು ಸಂತೋಷ ಸಿಗ್ತಿತ್ತು. ನಾನೇ ಫುಟ್ಪಾತು, ನನ್ನ ಜೊತೆ
ಕಸ್ತೂರಿನೂ ಫುಟ್ಪಾತ್ ಮಾಡ್ಲಾ ನಿಮ್ಮಿಂದ, ರಮೇಶನಿಂದ ಕಸ್ತೂರಿಗೆ ಅದೃಷ್ಟ ಬಂದಿದೆ. ಆ ಅದೃಷ್ಟನ ಯಾರು ದೂರ ಮಾಡಬಾರ್ದು ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. Oh my God. ಮಿಸ್ಟರ್ ರಾವ್, ವಾಟ್ ಇಸ್ ದಿಸ್ ಸರ್ಪ್ರೈಸ್? ನಿಮ್ಮ ಮಗ ರಮೇಶ್ಗೆ ಕೈಲಾಸ್ ಮಗಳು ಶೋಭಾ ಜೊತೆ ಮದುವೆ ಅಂತ ಹೇಳ್ತಿದ್ರಲ್ಲ. ನಮ್ಮ ಹುಡುಗ ಕಸ್ತೂರಿನಿ ಇಷ್ಟಪಟ್ಟ. ಮಕ್ಕಳ ಆಸೆನ ನೆರವೇರಿಸೋದು ತಂದೆ ತಾಯಿಗಳ ಕರ್ತವ್ಯ ತಾನೆ. ವಾಟ್ ಯು ಸೇ? ಸ್ವಾತಿ ಮುತ್ನಂತಿರೋ ನನ್ನ ಸೊಸೆ ನಮ್ಮ ಮನೆಗೆ ಬರ್ತಾ ಇರೋದು ನಾನು ಅದೃಷ್ಟ ಅಲ್ವಾ ವಾಸಂತಿ? ಡಾಕ್ಟ್ರೇ, ತವ್ರ ಮನೆ ಹುಡುಗರೇನ ನಿಮ್ಮ ಮಗಳಿಗೆ ನಿಮ್ಮ ಕೈಯಿಂದ ಕೊಡಿ. ಗುರು, ಅಯ್ಯೋ ಏನಾಯ್ತು? ಗುರು, ಹಾ. ನಾವು ಕಳಿಸಿದ್ವಲ್ಲ ಈ ಫೋಟೋಗೆ 1 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ ಗುರು. ಆ? ಹ್ಮ್. ಸರಿ ಕೃಷ್ಣ. ಹಲೋ. ಮಿಸ್ಟರ್ ಸುನಿಲ್. ಹಲೋ. ಸರ್, ಈ ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಾ ಸರ್. ಹೌದಾ? ವೆರಿ ಹ್ಯಾಂಡ್ಸಮ್. ಇದನ್ನ ನೋಡಿನ ರೀ ಫಾರಿನರ್ಸ್ ಟೈ ಕಾಪಿ ಮಾಡಿರೋದು. ಅಮ್ಮ, ಇದ್ರಲ್ಲಿ ಹೂವ ಇದೆ. ಫೋಟೋ ತಕ್ಷಣ ಏನಿದಲ್ಲ? ಯಾಕೆ ನಡೀತಾ ಇದೆ? ಯಾಕೆ ನಡೀತಾ ಇದೆ ಹೇಳು? ಈ ಕತ್ಲೆ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದ ಕುರುಡಿಗೆ ಯಾಕೆ ಕಣ್ಕೊಡಿಸ್ದೆ? ಈ ಕೆಟ್ಟದ್ದೆಲ್ಲ ನೋಡ್ಲಿ ಅಂತನಾ? ಒಂಟಿಯಾಗಿದ್ದ ನನ್ನ ಜೀವನದಲ್ಲಿ ಯಾಕೆ ಬಂದೆ? ಯಾವಾಗ್ಲೂ ನನ್ನ ಜೊತೆಲಿ ಇರ್ತೀನಿ ಅಂತ ಯಾಕೆ ಸುಳ್ಳು ಹೇಳ್ದೆ? ಈಗ ನನ್ನಿಂದ ಯಾಕೆ ದೂರ ಆಗ್ತಿದ್ಯಾ ಗೋವಿಂದು? ಯಾಕೆ ಗೋವಿಂದು? ನಾನು ನಿಂಗೇನು ಅನ್ಯಾಯ ಮಾಡಿದ್ದೆ? ಕೌಂಡ್ರು, ನೀನಿಂತ ನೀಚ ಅಂತ ಮೊದಲೇ ನನಗೆ ಗೊತ್ತಿತ್ತು. ಅದಕ್ಕೇನೆ ನನ್ನ ಮಗನಿಂದ ದೂರ ಇರಿಸಿದ್ದು. ಹೋದಿಯಾ ಪಿಶಾಚಿಂದ್ರೆ ಬಂದೆ ಗವಾಕ್ಷಿರಿ ಅಂತ ಈಗೇನ್ ರಾದಂತ ಮಾಡಕ್ ಬಂದಿದೆ ಇಲ್ಲಿ ನೀನು? ಮಿಸ್ಟರ್ ರಾವ್, ಪ್ಲೀಸ್ ಸ್ಟಾಪ್ ಇಟ್. ಗೋವಿಂದ್ ಮಾಡಿದ್ ಒಂದೇ ಒಂದು ತಪ್ಪು. ತಾನು ಪ್ರೀತಿಸಿದ ಹುಡುಗಿನ ತನ್ನ ಸ್ನೇಹಿತನಿಗೋಸ್ಕರ ತ್ಯಾಗ ಮಾಡಿದ್ದು, ಕಸ್ತೂರಿ ಸುಖಕ್ಕೋಸ್ಕರ ಆಸೆ ಪಟ್ಟಿದ್ದು, ಅವರಿಬ್ರು ಸುಖವಾಗಿರೋದಕ್ಕೆ ತಾನು ಅಡ್ಗೋಡೆಯಾಗಿರಬಾರ್ದು ಅಂತ ನನ್ನ ಬಾಯಿ ಮುಚ್ಚಿಸಿದ್ದು. ಇಷ್ಟಕ್ಕೆಲ್ಲ ನಾನೇ ಕಾರಣ. ಐ ಆಮ್ ಸಾರಿ. ಪ್ಲೀಸ್ ನನ್ನನ್ನು ಕ್ಷಮಿಸಿ. ರಮೇಶ್, ಇದೇನು ಇದು ಅನ್ಯಾಯ? ಏನು ಅನ್ಯಾಯ? ಒಳ್ಳೆ ಜೋಡಿ, ಮೊದಲೇ ಬಹುಮಾನ ಕೊಟ್ಟಿದ್ದಾರೆ, ಒಳ್ಳೆ ತೀರ್ಪೆ. ಏನ್ ಸರ್, ನಿಮ್ಮ ಹುಡುಗಿನ ನನಗೋಸ್ಕರ ತ್ಯಾಗ ಮಾಡ್ತೀರಾ? ಯಾಕೆ ನಮ್ಮ ಸ್ವಂತ ಹುಡುಗಿ ಪಟಾಯಿಸಕ್ಕೆ ಬರಲ್ಲ ಅನ್ಕೊಂಡಿದ್ದೀರಾ? ಯಾರಿಗೂ ಹೇಳ್ಬೇಡ, ನಾನು ಆಗ್ಲೇ ಅಮೆರಿಕಾದಲ್ಲಿ ಒಂದು ಹುಡುಗಿನ ಸೆಟಪ್ ಮಾಡ್ಬಿಟ್ಟು ಬಂದಿದ್ದೀನಿ. ಇದೆಲ್ಲ ಮಾಡಿ ನಿನಗೋಸ್ಕರ ಕಾಣಲು. ಮೋನಾಲಿಸಾ, ಮೋನಾಲಿಸಾ, ವೆರಿ ಸಾರಿ ಮೋನಾಲಿಸಾ, ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದೆಲ್ಲ ಸುಳ್ಳು, ಬರೀ ನಾಟಕ.
ನಿಮ್ಮಿಬ್ರು ಒಂದ್ ಮಾಡ್ಬೇಕು ಅಂತ ಆಡಿದ ನಾಟಕ ಅಷ್ಟೇ. ದಟ್ಸ್ ಆಲ್. ಏನ್ ಆಂಟಿ ನೀವು ನನ್ ಮಾತುಗ್ ಸೋತೋಗಿ ಆ ಮೋನಾಲಿಸಾನ ಈ ತರ್ಲೆ ಕಟ್ಟಣ ಅಂತಿದ್ರಲ್ಲ, ನಾನ್ ವಟ ಅಂತ ಮಾತಾಡ್ತೀನಷ್ಟೇ. ಹೃದಯ ಬಲು ಲೊಡ್ಕಾಸಿ ಅವ್ ನೋಡಿ ಅವನೇ ಅವಳು ಕರೆಕ್ಟ್ ಆದ ಜೋಡಿ. ಆ ಹೈಟ್ಗ ಹೈಟು, ಆ ಕಲರ್ಗ ಆ ಕಲರು, ವಾ ಸೂಪರ್. ಏನ್ರಿ ಎಲ್ಲ ನೋಡ್ತಾ ಕೂತ್ಬಿಟ್ರಿ? ಅಪರೂಪದ ಜೋಡಿ ಅಂತ ಪೇಪರ್ ಅಲ್ಲೇ ಬಂದ್ಬಿಟ್ಟಿದೆ. ಜೋಡಿ ನಿಮ್ ಮುಂದೆನೆ ನಿಂತಿದೆ. ಕಮ್ ಆನ್, ಗಿವ್ ದೆಮ್ ಅ ಗುಡ್ ಹ್ಯಾಂಡ್ ಕ್ಲಾಪ್. ಅಮ್ಮ ಪ್ಲೀಸ್ ಅಳ್ಬೇಡ. ಯಾಕೋ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ಯಾ? ನೀ ಕಸ್ತೂರಿನ ಪ್ರೀತಿಸ್ತಾ ಇದ್ದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅದೆಲ್ಲ ಬಿಡಮ್ಮ, ಈಗ ನನ್ ಸುಖಕ್ಕಿಂತ ಗೋವಿಂದ್ ಸುಖ ಮುಖ್ಯ. ಪ್ಲೀಸ್ ಬಾ. ಸ್ಮಾರ್ಟ್. ರಮೇಶ್, ಹೇಯ್ ಡಿಯಾ ಡಿಯಾ ಡಾ. ಒಳಗ್ ಬರ್ರಪ್ಪ. ಓ ಯಾಕೆ ಲೇ ಕಸ್ತೂರಿ, ನಮ್ ಸ್ನೇಹಿತರು ಬಂದವ್ರೆ, ಕುಂತ್ಕೊಳ್ರಿ. ಏನಾರ ಊಟದ ವ್ಯವಸ್ಥೆ ಮಾಡಿ. ತುಂಬಾ ದೊಡ್ಡ ಮನ್ಸರಮ್ಮ, ನಾನು ತುಂಬಾ ಚಂದಾಗಿ ವಿಚಾರಿಸ್ಕೊಂಡವ್ರೆ. ಬಿಡೋಣ, ಅದೆಲ್ಲ ಹೇಳ್ಬೇಕಾ? ತಗೋ ಇನ್ನೊಂದ್ ರೌಂಡ್ ಹಾಕು. ಲೇ ಕಸ್ತೂರಿ, ಒಂದ್ ತಟ್ಟೆ ಉಪ್ಪಿನಕಾಯಿ ತಾತ. ಅಪ್ಪ ಉಪ್ಪಿನಕಾಯಿ. ನನ್ನ ಮಗಳು ಕಸ್ತೂರಿ. ಕಸ್ತೂರಿ ನಮ್ಗೆ ಗೊತ್ತಿಲ್ವಾ? ಎಳೆ ಮೊಗ್ಗಿಂದ ನೋಡ್ತಾ ಇದೀವಿ. ಈಗ ಹೂವ ಆಗ್ಬಿಟ್ರವಳೆ. ಇಂಥ ದುಂಡು ಮಲ್ಗೆ ಹೂನ ಬಿಸ್ಲಲ್ಲಿ ಹೂ ಮಾರಕ್ ಕಳಿಸ್ತೀಯಲ್ಲ, ಪಾಪ ಬಾಡೋಗಲ್ವಾ? ಏನಪ್ಪ ಇದೆಲ್ಲ? ಇವರೆಲ್ಲ ಯಾರು? ನಾವೆಲ್ಲ ನಿಮ್ಮ ಅಪ್ಪನ ದೋಸ್ತು. ಇವತ್ತಿನಿಂದ ತುಂಬಾ ಹತ್ರ ಆಗಿದ್ದೀವಿ. ಸೀನಪ್ಪ, ನಿನ್ ಮಗಳಿಗೆ ಹೇಳಪ್ಪ. ಅವೆಲ್ಲ ಈಗ ಯಾಕಪ್ಪ? ಬಿಟ್ಬಿಡಿ. ಹೆಂಗೆಲ್ಲ ಬಿಡಕ್ಕಾಯ್ತದ? ನಾವು ನಿನಗ್ ಖುಷಿ ಮಾಡ್ಬೇಕು, ನಿಮ್ ಮಗಳು ನಮಗ್ ಖುಷಿ ಮಾಡ್ಬೇಕು. ಏನ್ ಮಾತಾಡ್ತೀರಲ್ಲ? ಬಡ್ಕೊಂಬೇಡಣ. ಆಗ್ಲೆಲ್ಲ ಹೂ ವ್ಯಾಪಾರ ಮಾಡಿದ್ರೆ ಏನ್ ಸಿಗ್ತದೆ? ಈ ಹೂನ ನಮ್ ಪೂಜೆ ಕಳಿಸ್ಬಿಡಿ, ಚಂದಾಗಿ ನೋಡ್ಕೋತೀವಿ, ನಿನ್ನೂ ನೋಡ್ಕೋತೀವಿ. ಏನ ನನ್ ಮಕ್ಳ, ನಾನು ಕುಡ್ಕ ಇರ್ಬೋದು, ತಲೆ ಹಿಡ್ಕಲ್ಲ ಕಂಡ್ರಲ್ಲಿ. ಎದ್ದ ಮೇಲೆ ನಾವು ಬಾರ ಇಲ್ಲಿ. ಯಾವನ ಇವನು ಒಳ್ಳೆ ಪ್ಯಾಡ್ ತರ ಇದ್ದಾನಲ್ಲ. ಏಯ್, ಇವನ್ನ ನಂಬಕ್ಕಾಗಲ್ಲ ಕಣ್ರು. ಯಾವ್ದಕ್ಕೂ ಒಂದ್ಸರಿ ಟೆಸ್ಟ್ ಮಾಡ್ಬಿಡೋಣ. ನಾನ್ ಮಾಡ್ತೀನಿ ಟೆಸ್ಟ್.
ನಿನ್ನೆ ನಮ್ಮ ತಂದೆಯಿಂದ ನಿನಗೆ ತುಂಬಾ ತೊಂದರೆ ಆಯ್ತು. ಏನಿಲ್ಲ. ಹೌದು, ಜಗಳದಲ್ಲಿ ನಿನ್ನೆ ನಿಂಗೆ ತುಂಬಾ ಏಟ್ ಬಿತ್ತಾ? ಇಲ್ಲ, ನಾನೇ ಅವ್ರಿಗೆ ಚೆನ್ನಾಗಿ ಹೊಡೆದ್ಬಿಟ್ಟೆ. ಅದ್ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಗೋವಿಂದು, ನಿನಗೆ ಫೈಟಿಂಗ್ ಬರುತ್ತಾ? ನೆನ್ನೆನೆ ನಾನು ಕಲ್ತಿದ್ದು. ಕಸ್ತೂರಿ, ಆ ಮರದ ಕೊಂಬೆ ಮೇಲೆ ಏನಿದೆ ಗೊತ್ತಾ? ಏನಿದೆ? ಜೋಡಿ ಪಕ್ಷಿಗಳು ಎಷ್ಟು ಮುದ್ದಾಗಿವೆ ಗೊತ್ತಾ? ಎಷ್ಟು ಮುದ್ದಾಗಿವೆ? ನಿನಗೆ. ಬನ್ನಿ ಸಾರ್, ಬನ್ನಿ. ಹುಯ್. ಬನ್ನಿ ಮೇಡಮ್, ಬನ್ನಿ. ಆಹಾ, ಎಂಥ ಜೋಡಿ, ಬಲೇ ಜೋಡಿ. ಸಾರ್, ಈ ನಂದಿ ಬೆಟ್ಟಕ್ಕೆಲ್ಲ ನಾನೇ ಸೂಪರ್ ಫೋಟೋಗ್ರಾಫರ್ ಸಾರ್. ಸಾರ್, ಒಂದ್ ಫೋಟೋ ತೆಗಿತೀನಿ ಸಾರ್, ಚೆನ್ನಾಗಿ ತೆಗಿತೀನಿ ಸಾರ್. ಕಸ್ತೂರಿ, ಫೋಟೋ ತಗ್ಸೋಣ? ಫೋಟೋನ? ಅಯ್ಯೋ ಮೇಡಮ್, ಬೇಡ ಅಂತ ಹೇಳ್ಬೇಡಿ ಮೇಡಮ್, ಬೆಳಿಗ್ಗೆ ಅಂತ ಬೋಣಿನೇ ಆಗಿಲ್ಲ. ಹೌದು ಮೇಡಮ್, ಕಾಪಿಗೂ ಕಾಸಿಲ್ಲ ಮೇಡಮ್. ಬನ್ನಿ 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 ಸರ್, ಬನ್ನಿ ಸರ್. ಬಟನ್ ಹೆಗಲ ಮೇಲೆ ಕೈ ಹಾಕೊಳ್ಳಿ ಸರ್. ಸ್ಮೈಲ್ ಮಾಡಿ ಸರ್.